ಹಲ್ಲೆಲೂಯಾ. ಆತನ ಯಾರಾಗಿದ್ದಾನೆ? ನನ್ನ ದೇವರಾಗಿದ್ದಾನೆ. ಆಮೆನ್. ಆತನಲ್ಲಿ ನಮಗೆ ಯಾವತ್ತಲೂ ಆನಂದವು ಸಂತೋಷವಿರುವುದು. ಆತನ ಸನ್ನಿಧಿಯಲ್ಲಿ ನಮಗೆ ಯಾವತ್ತಲೂ ಸಂತೋಷವಾಗಿರ್ತೀವಿ ನಾವು, ಹೌದಲ್ಲ? ಹಾಗೆ ಎಲ್ಲರೂ ಸ್ವಲ್ಪ ಹೊತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಮಾಡಿದ ಈ ವಾರದಲ್ಲಿ ದೇವರು ಮಾಡಿದ ಮಹೋಪಕಾರಗಳನ್ನು ನೆನೆಸ್ಕೊಂತ ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾರ್ ಗೈಡಿಂಗ್, ಪ್ರೊಟೆಕ್ಟ್. ಜೀವವೇ ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ.
ಯೇಸುವೆ ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು. ಹೌದಪ್ಪ ಸ್ವಾಮಿ ತಂದೆ ದೇವ, ಹೌದಪ್ಪ ಸ್ವಾಮಿ ನೀವಿಲ್ಲದೆ ನಾವೇನಿಲ್ಲಪ್ಪ ಸ್ವಾಮಿ. ಹೌದು ತಂದೆ ಅಪ್ಪ ಸ್ವಾಮಿ, ನಿನ್ನ ಪ್ರಸನ್ನತೆ ನೀವು ಅದೆಷ್ಟು ಉತ್ತಮವಾಗಿದೆ ಅಪ್ಪ ಸ್ವಾಮಿ. ಹೌದಪ್ಪ ಸ್ವಾಮಿ, ಆ ಪ್ರಸನ್ನತೆಯಲ್ಲಿ ನಾವು ಎಂದೆಂದಿಗೂ ಇರುವಂತೆ ನೀನು ಸಹಾಯ ಮಾಡಿ. ಹೌದಪ್ಪ ಸ್ವಾಮಿ, ನಮ್ಮ ಸ್ನೇಹಿತನಾಗಿ ಹೌದಪ್ಪ ಸ್ವಾಮಿ, ನಿನ್ನ ಪ್ರಸನ್ನತೆಯಲ್ಲಿ ಪರಿಮಳ ಸೂಸುವಂತಾಗಿದೆ. ಹೌದಪ್ಪ ಸ್ವಾಮಿ, ಅದೆಷ್ಟು ಮಧುರವಾಗಿ ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು. ಅಪ್ಪ ಸ್ವಾಮಿ ಸರ್ವವು ಎಲ್ಲ ಪ್ರತಿಯೊಂದು ನೀನಾಗಿದ್ಯಪ್ಪ ಸ್ವಾಮಿ. ನೀ ಮಾತ್ರ ಸಾಕಪ್ಪ ಸ್ವಾಮಿ, ನೀ ಮಾತ್ರ ಸಾಕು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ಹೌದಪ್ಪ ಸ್ವಾಮಿ, ನೀ ಮಾತ್ರ ಸಾಕು ಅಂತ ಹೇಳ್ತೇವಪ್ಪ ಸ್ವಾಮಿ. ಹೌದಪ್ಪ ಸ್ವಾಮಿ, ನಿನ್ನ ಪ್ರಸನ್ನತೆ ಒಂದು ನೀ ಮಾತ್ರ ಸಾಕು ತಂದೆ ದೇವರೇ. ಹೌದಪ್ಪ ಸ್ವಾಮಿ, ಸ್ತುತಿ ಆರಾಧನೆ ಅಪ್ಪ ಸ್ವಾಮಿ ನಮ್ಮೆಲ್ಲರನ್ನು ನಾವು ತಗ್ಗಿಸ್ಕೊಳ್ತೀವಿ. ನಿನ್ನ ನಾಮ ಒಂದೇ ಹೆಚ್ಚಲ್ಪಡಲ್ಲ ಅಂತ ಕೇಳ್ಕೊಳ್ತಾ ಕ್ರಿಸ್ತೇಶ್ವರ ನಾಮದಲ್ಲಿ ಎಲ್ಲವನ್ನು ಬೇಡಿಕೊಂಡು ಹೊಂದಿದೆ ಪ್ರೀತಿಯ ತಂದೆ ದೇವರೇ, ಆಮೆನ್.
ಯೆಹೋವನಿಗೆ ಮೊರೆಯಿಡುವವರು ಯಥಾರ್ಥವಾಗಿ ಮೊರೆಯಿಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ. ನಮ್ಮ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೆನ್. ಕರ್ತನ ಸ್ತೋತ್ರಕ್ಕಾಗಿ ನಾವು ಸಂಗೀತಗಳಲ್ಲಿ 9ನೆಯ ಸಂಗೀತವನ್ನ ನಾವು ರಾಗ ಮಾಡೋಣ. ಸಂಗೀತಗಳಲ್ಲಿ 9ನೆಯ ಸಂಗೀತ. ಯೆಹೋವನೆಮ್ಮ ಕುರುಬ ಕುಂದೇನು ನನಗೆ, ತಣ್ಣೀರ ತಗ್ಗಿಗಾಹ ಹಚ್ಚಾನ ದಿನ್ನೆಗೆ, ನನ್ನನ್ನು ಬಿಟ್ಟು ಕಾಯುವ ನನ್ನೊಳ್ಳೆ ಕುರುಬ. 1ನೇ ಚರಣ, 3ನೇ ಚರಣ, 4ನೇ ಚರಣ ಮತ್ತು 5ನೇ ಚರಣಗಳನ್ನು ಮಾತ್ರ ನಾವು ರಾಗ ಮಾಡೋಣ. 1, 3, 4 ಮತ್ತು 5ನೆಯ ಚರಣಗಳನ್ನು ಮಾತ್ರ. ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವದ ಬಾಧ್ಯಸ್ಥರು, ದೇವರ ಮಕ್ಕಳು ಆಗುವುದಕ್ಕೆ ಕರೆಯಲ್ಪಟ್ಟ ಸಭೆಯವರೇ, ದೇವರ ಸನ್ನಿಧಾನಕ್ಕೆ ಬನ್ನಿರಿ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸುವನು. ಆತನಿಂದ ಕರೆಯಿಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ನಿಮಗೆ ಅನುಗ್ರಹಿಸುವನು. ನೀವು ನಿಮ್ಮ ಜೀವಮಾನವೆಲ್ಲ ನಿರ್ಭೀತರಾಗಿ ನೀತಿ ಪವಿತ್ರತೆಗಳಿಂದ ಆತನನ್ನು ಸೇವಿಸುವಂತೆ ತಂದೆ, ಮಗ, ಪವಿತ್ರಾತ್ಮನೆಂಬ ತ್ರಯೇಕ ದೇವರು ನಿಮಗೆ ಕೃಪೆ ಮಾಡಲಿ. ಆತನಿಂದ, ಆತನ ಮೂಲಕ, ಆತನಿಗಾಗಿ ಸಮಸ್ತವೂ ಉಂಟಾಯಿತಲ್ಲ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡೋಣ. ದೇವರೇ, ನಮ್ಮ ಪರಲೋಕದ ತಂದೆಯೇ, ನಾನು ವಿವಿಧ ರೀತಿಯಿಂದ ನಿನಗೆ ವಿರೋಧವಾಗಿ ಮಹಾ ಅಪರಾಧ ಮಾಡಿದ್ದೇನೆಂದು ಅರಿಕೆ ಮಾಡುತ್ತೇನೆ. ಬಹಿರಂಗದ ಅತಿಕ್ರಮಣಗಳಿಂದ ಮಾತ್ರವಲ್ಲದೆ ಅಂತರಂಗದ ಇಚ್ಛೆಯ ಆಲೋಚನೆಗಳಿಂದಲೂ ಪಾಪ ಮಾಡಿದ್ದೇನೆ. ಈ ನನ್ನ ಅಪರಾಧಗಳ ದೆಸೆಯಿಂದ
ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡುತ್ತೇನೆ. ನಿಜವಾಗಿಯೂ ದುಃಖಗೊಂಡಿದ್ದೇನೆ. ಆದುದರಿಂದ ನಿನ್ನ ದೊಡ್ಡ ಒಲಿಮೆಗನುಸಾರವಾಗಿ ನನ್ನ ಮೇಲೆ ದಯೆ ಇಡಬೇಕೆಂದು ಭಿನ್ನವಿಸುತ್ತೇನೆ. ನಿನ್ನ ಪ್ರಿಯ ಕುಮಾರನು ನಮ್ಮ ಪ್ರಭುವು ಆಗಿರುವ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನನ್ನ ಪಾಪಗಳನ್ನು ಕ್ಷಮಿಸು. ನನ್ನ ಬಲಹೀನತೆಯಲ್ಲಿ ನಿನ್ನ ಸಹಾಯವನ್ನು ದಯದೋರು. ನಿನ್ನ ಪ್ರೀತಿಯ ಅನ್ಯೋನ್ಯತೆಗೆ ನನ್ನನ್ನು ಪುನಃ ಸೇರಿಸಿಕೋ. ನೀನು ಮೆಚ್ಚುವಂಥದ್ದನ್ನೇ ಮಾಡುವುದಕ್ಕೆ ನನ್ನನ್ನು ಬಲಪಡಿಸು. ಆಮೇನ್. ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಪಾಪ ಕ್ಷಮೆಯನ್ನು, ದೇವರ ಕೃಪೆಯನ್ನು ಬಯಸುವವರೇ, ನೀವೆಲ್ಲರೂ ಸುವಾರ್ತೆಯಲ್ಲಿರುವ ಆದರಣೆಯ ವಾಕ್ಯವನ್ನು ಕೇಳಿರಿ. ಪ್ರಭು ತಾನೇ ನಿಮಗೆ ಹೇಳುವುದೇನೆಂದರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನಾಗಿರುವುದರಿಂದ ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನಗುವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. ಆದರೆ ಪ್ರಭುವನ್ನು ಮರೆತು ಬಿಟ್ಟು ಇನ್ನು ಪಾಪದಲ್ಲಿಯೂ ಅನೀತಿಯಲ್ಲಿಯೂ ಬದುಕಬೇಕೆಂದು ಬಯಸುವವರೇ, ದೇವರ ವಾಕ್ಯವು ನಿಮಗೆ ಹೇಳುವುದನ್ನು ನೀವೆಲ್ಲರೂ ಕೇಳಿರಿ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪ ನಿಬಿಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಆಮೆನ್. ನಮ್ಮ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತ ದೇವರೇ, ಕನಿಕರುಳ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲಾ ಮೇಲುಗಳನ್ನು ಅನುಗ್ರಹಿಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕರಕ್ಷಣೆಯನ್ನು ಉಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ. ಪ್ರಭುವೇ, ನಿರ್ಮಲವುಳ್ಳ ತುಟಿಗಳನ್ನು, ಶುದ್ಧವಾದ ನಿರ್ದೋಷ ಹೃದಯವನ್ನು ನಮಗೆ ದಯಪಾಲಿಸು. ನಮ್ರತೆ, ಸಹನಶೀಲ ಆತ್ಮ ಸಂಯಮ, ನೀತಿ ಧೈರ್ಯಗಳನ್ನು ಕೊಡು. ಜ್ಞಾನ ವಿವೇಕಗಳ ಆತ್ಮವನ್ನು, ದಯೆಯ ಆತ್ಮವನ್ನು, ನಿನಗೆ ಭಯಪಟ್ಟು ನಿನ್ನ ಭಯಭಕ್ತಿಯಲ್ಲಿ ನಡೆಯುವ ಆತ್ಮವನ್ನು ಅನುಗ್ರಹಿಸು. ನಿನ್ನ ಸನ್ನಿಧಾನದಲ್ಲಿ ನಾವು ಜಜ್ಜಿ ಹೋದ ಮತ್ತು ಕುಗ್ಗಿದ ಮನಸ್ಸುಳ್ಳವರಾಗಿರುವಂತೆಯೂ, ನಿನ್ನ ಪ್ರೇಮವನ್ನಲ್ಲದೆ ಇನ್ನಾವುದನ್ನು ಹೆಚ್ಚಾಗಿ ಅಪೇಕ್ಷಿಸದಂತೆಯೂ ನಿನ್ನ ಕರುಣೆಯನ್ನು ನಮಗೆ ಅನುಗ್ರಹಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ದೀನ ಮನಸ್ಸಿನಿಂದ ಬೇಡಿಕೊಳ್ಳುತ್ತೇವೆ. ಆಮೆನ್. ದಯಮಾಡಿ ಸಭೆಯವರು ಕೂತ್ಕೊಳ್ರಿ. ಈ ದಿನಕ್ಕೆ ನೇಮಕವಾದಂಥ ಹಳೆ ಒಡಂಬಡಿಕೆಯ ವೇದ ವಚನದ ವಾಕ್ಯ ಭಾಗವನ್ನ ನಾವು ಓದಿ ಕೇಳುವುದಕ್ಕಿಂತ ಮುಂಚಿತವಾಗಿ ಸಂಕೀರ್ತನೆಗಳಲ್ಲಿ 4ನೆಯ ಸಂಕೀರ್ತನೆಯನ್ನ ನಾವು ರಾಗ ಮಾಡೋಣ. 4ನೆಯ ಸಂಕೀರ್ತನೆ. ಸ್ತುತಿಸು ನೀ ಎನ್ನಾತ್ಮವೇ ಪರಲೋಕ ದರಸನ ನಾಮವ, ಸ್ತುತಿಸು ಪರಮಾನಂದದಿಂದ ನೆನೆದು ಆತನ ಕರುಣೆಯ. ಪ್ರಾರಂಭದ 2 ಚರಣಗಳನ್ನು ಮಾತ್ರ ನಾವು ರಾಗ ಮಾಡೋಣ. ಸ್ತುತಿಸು ನೀನಾತ್ಮವೇ ಪರಲೋಕ ದರಸನ ನಾಮವ, ಸ್ತುತಿಸು ನೀನಾತ್ಮವೇ ಪರಲೋಕ ದರಸನ ನಾಮವ, ಸ್ತುತಿಸು ಪರಮಾನಂದದಿಂದ, ಸ್ತುತಿಸು ಪರಮಾನಂದದಿಂದ ನೆನೆದು ಆತನ ಕರುಣೆಯ, ಸ್ತುತಿಸು ನೀನಾತ್ಮವೇ ಪರಲೋಕ ದರಸನ ನಾಮವ, ಕ್ಷಮೆಯ ಪಾಪ ವಿಮೋಚನೆಯ ಸುಕ್ಷೇಮವ ರಕ್ಷಣ್ಯವ,
ಕ್ಷಮೆಯ ಪಾಪ ವಿಮೋಚನೆಯ ಸುಕ್ಷೇಮವ ರಕ್ಷಣ್ಯವ ಅಮಿತ ಪ್ರೇಮದೊಳಿತನ ಪ್ರಭು ಅಮಿತ ಪ್ರೇಮದೊಳಿತನ ಪ್ರಭು ನಮಿಸುವಾತನ ಚರಣವಾ ಸ್ತುತಿಸು ನೀಯೇ ನಾತ್ಮವೇ ಪರಲೋಕದರಸನ ನಾಮವ ಹಿಂದಿನಾಮಯ ಪಿತರುಗಳ ತಾಪ್ತಿಯಿಂದಲೇ ಧರಿಸಿದ ಹಿಂದಿನಾಮಯ ಪಿತರುಗಳ ತಾಪ್ತಿಯಿಂದಲೇ ಧರಿಸಿದ ಇಂದು ನಮ್ಮನು ತಾಳ್ಮೆಯಿಂದಲೇ ಇಂದು ನಮ್ಮನು ತಾಳ್ಮೆಯಿಂದಲೇ ಸಲಹುತ್ತಾಶೀರ್ವದಿಸುವ ಸ್ತುತಿಸು ನೀಯೇ ನಾತ್ಮವೇ ಪರಲೋಕದರಸ ನಾಮವ. ಪುನರುತ್ಥಾನ ನಂತರದ ಮೂರನೇ ಭಾನುವಾರಕ್ಕೆ ನೇಮಕವಾದ ಸತ್ಯವೇದ ಪಾರಾಯಣ ಪಾಠದ ಮೊದಲನೇ ಭಾಗವು ಹಳೆ ಒಡಂಬಡಿಕೆಯಲ್ಲಿ ವಿಮೋಚನಾ ಕಾಂಡ 32ನೇ ಅಧ್ಯಾಯ ವಚನಗಳು 12ರಿಂದ 16ರವರೆಗೆ. ಹಳೆ ಒಡಂಬಡಿಕೆಯಲ್ಲಿ ವಿಮೋಚನಾ ಕಾಂಡ 32ನೇ ಅಧ್ಯಾಯ ವಚನಗಳು 12ರಿಂದ 16ರವರೆಗೆ ಓದುವ ವಾಕ್ಯವನ್ನು ಆಲಿಸೋಣ. ಐಗುಪ್ತರು ನಿನ್ನ ವಿಷಯದಲ್ಲಿ ಯೆಹೋವನು ಕೇಡು ಮಾಡಬೇಕೆಂಬ ಅಭಿಪ್ರಾಯದಿಂದಲೇ ಇಸ್ರಾಯೇಲರನ್ನು ಇಲ್ಲಿಂದ ಕರ್ಕೊಂಡು ಹೋದನಲ್ಲ. ಅವರನ್ನು ಬೆಟ್ಟಗಳಲ್ಲಿ ಸಾಯಿಸಿ ಭೂಮಿಯಲ್ಲಿ ಉಳಿಯದಂತೆ ನಿರ್ಮೂಲ ಮಾಡುವುದಕ್ಕೇನೆ ಅವರನ್ನು ಕರೆದುಕೊಂಡು ಹೋದನೆಂದು ಹೇಳುವುದಕ್ಕೆ ಆಸ್ಪದವಾಗಬೇಕೇ? ನೀನು ರೋಷಾಗ್ನಿಯನ್ನು ಬಿಟ್ಟು ನಿನ್ನ ಪ್ರಜೆಗಳಿಗೆ ಕೆಡಕನ್ನು ಮಾಡದೆ ಮನಸ್ಸನ್ನು ಬೇರೆ ಮಾಡಿಕೋ. ನಿನ್ನ ಸೇವಕರಾದ ಅಬ್ರಾಮ್, ಇಸಾಕ್, ಯಾಕೋಬರನ್ನು ನೆನಪಿಗೆ ತಂದುಕೋ. ನೀನು ನಿನ್ನ ಜೀವದಾಣೆ ಪ್ರಮಾಣ ಮಾಡಿ ಅವರಿಗೆ ನಾನು ನಿಮ್ಮ ಸಂತತಿಯನ್ನು ಹೆಚ್ಚಿಸಿ ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯವಾಗಿ ಮಾಡುವೆನೆಂದು ನಾನು ಸೂಚಿಸಿರುವ ಈ ಪ್ರದೇಶಗಳನ್ನೆಲ್ಲ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು ಅವರು ಈ ದೇಶವನ್ನು ಶಾಶ್ವತವಾಗಿ ಸ್ವಾಧೀನದಲ್ಲಿಟ್ಟುಕೊಳ್ಳುವರೆಂದು ಮಾತನಾಡಿಕೊಳ್ಳಲಿಲ್ಲವೇ ಅಂದನು. ಆಗ ಯೆಹೋವನು ತನ್ನ ಪ್ರಜೆಗಳಿಗೆ ಮಾಡುವೆನೆಂದು ತಾನು ಹೇಳಿದ ಕೇಡಿನ ವಿಷಯದಲ್ಲಿ ಮನಸ್ಸನ್ನು ಬೇರೆ ಮಾಡಿಕೊಂಡನು. ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಮೋಶೆಯು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದನು. ಆ ಹಲಿಗೆಗಳ 2 ಪಕ್ಕಗಳಲ್ಲಿಯೂ ಅಕ್ಷರಗಳು ಬರೆದಿದ್ದವು. ಈ ಕಡೆಯೂ ಆ ಕಡೆಯೂ ಬರಹವಿತ್ತು. ಆ ಶಿಲಾಶಾಸನಗಳು ದೇವರ ಕೆಲಸವೇ, ಅವುಗಳಲ್ಲಿ ಬರೆದದ್ದು ದೇವರ ಕೆತ್ತಿದ ಅಕ್ಷರಗಳೇ ಎಂಬುವುದೇ. ಈಗ ನಾವು ನಮ್ಮ VBS ಮಕ್ಕಳಿಂದ ಕೆಲವು ವಿಶೇಷವಾದಂಥ ರಾಗಗಳನ್ನು ನಾವು ಆಲಿಸೋಣ. ಮಕ್ಕಳು ಸ್ವಲ್ಪ ದೂರ ನಿಂತ್ಕೋಬೇಕು ಅಂತ ಕೇಳ್ಕೊತೇನೆ. ಪ್ರಿಯ ಸಭಿಕರೇ, ನಾವು VBS ನಲ್ಲಿ ಕಲಿತಂತ ಅನೇಕ ಹಾಡುಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇವೆ. ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೆ ಸ್ತೋತ್ರವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. VBS ಟೀಮಿಂದ ಹಾಡುಗಳು ಮಕ್ಕಳು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತವರಾಗಿರ್ತಾರೆ. ಅಭಿಷೇಕ ಉಂಗುರವು
ನಮಗೆ ಕೊಡಲ್ಪಟ್ಟಿದೆ. ಕರ್ತಾನು ನಮ್ಮಲ್ಲಿರಲು ಜಯವು ನಮ್ಮದಾಗಿದೆ. ಅಭಿಷೇಕ ಉಂಗುರವು ನಮಗೆ ಕೊಡಲ್ಪಟ್ಟಿದೆ. ಕರ್ತಾನು ನಮ್ಮಲ್ಲಿರಲು ಜಯವು ನಮ್ಮದಾಗಿದೆ. ಜಯವು ನಮ್ಮದಾಗಿದೆ. ಅಭಿಷೇಕ ಕೊಡಲ್ಪಟ್ಟಿದೆ. ಜಯವು ನಮ್ಮದಾಗಿದೆ. ಅಭಿಷೇಕ ಕೊಡಲ್ಪಟ್ಟಿದೆ. ಅಭಿಷೇಕ ಉಂಗುರವು ನಮಗೆ ಕೊಡಲ್ಪಟ್ಟಿದೆ. ಕರ್ತಾನು ನಮ್ಮಲ್ಲಿರಲು ಜಯವು ನಮ್ಮದಾಗಿದೆ. ನಾವು ಕಾರ್ಗತ್ತಲಲ್ಲಿ ನಡೆಯುವಾಗ ನಿನ್ನ ದೊಣ್ಣೆ ಧೈರ್ಯ ಕೊಟ್ಟಿದೆ. ಕೃಪೆಯಿಂದ ಕೃಪೆಯಲ್ಲಿ ನಮ್ಮ ನಡೆಸಿ ಕುರುಬನಾಗಿ ಮುಂದೆ ಸಾಗಿದೆ. ನಾವು ಕಾರ್ಗತ್ತಲಲ್ಲಿ ನಡೆಯುವಾಗ ನಿನ್ನ ದೊಣ್ಣೆ ಧೈರ್ಯ ಕೊಟ್ಟಿದೆ. ಕೃಪೆಯಿಂದ ಕೃಪೆಯಲ್ಲಿ ನಮ್ಮ ನಡೆಸಿ ಕುರುಬನಾಗಿ ಮುಂದೆ ಸಾಗಿದೆ. ಅಭಿಷೇಕ ಉಂಗುರವು ನಮಗೆ ಕೊಡಲ್ಪಟ್ಟಿದೆ. ಕರ್ತಾನು ನಮ್ಮಲ್ಲಿರಲು ಜಯವು ನಮ್ಮದಾಗಿದೆ. ಅಭಿಷೇಕದ ಉಂಗುರ, ಅಧಿಕಾರದ ಉಂಗುರ, ಉಂಗುರ, ಅಧಿಕಾರದ ಉಂಗುರ, ಜವಾಬ್ದಾರಿ ಉಂಗುರ ನನ್ನ ಯೇಸು ಕೊಡುವ. ಅಂಗೀಕಾರದ ಉಂಗುರ, ಸಂಧಾನದ ಉಂಗುರ, ಶಾಂತಿಯ ಉಂಗುರ ನನ್ನ ಯೇಸು ಕೊಡುವ. ಮನೆವಾರ್ತೆಯ ಉಂಗುರ, ನಾಯಕತ್ವದ ಉಂಗುರ, ಆಡಳಿತದ ಉಂಗುರ, ಸಮರ್ಪಣೆಯ ಉಂಗುರ ನನ್ನ ಯೇಸು ಕೊಡುವ. ನನ್ನ ಯೇಸು ಕೊಡುವ. ನನ್ನ ಯೇಸು ಕೊಡುವ. ನನಗೆ ನನ್ನ ಯೇಸು ಕೊಡುವ. ಆತನ ರೂಪದಿ ನನ್ನ ಉಂಟು ಮಾಡಿದ, ನೀತಿಯ ವಸ್ತ್ರವ ನನಗೆ ನೀಡಿದ. ಆತನ ರೂಪದಿ ನನ್ನ ಉಂಟು ಮಾಡಿದ, ನೀತಿಯ ವಸ್ತ್ರವ ನನಗೆ ನೀಡಿದ. ನನ್ನ ಹೆಸರಿಡಿದು ಕರೆದ, ಪ್ರೀತಿಯಿಂದ ನನ್ನ ಒಪ್ಪಿಕೊಳ್ಳುವ. ನನ್ನ ಹೆಸರಿಡಿದು ಕರೆದ, ಪ್ರೀತಿಯಿಂದ ನನ್ನ ಒಪ್ಪಿಕೊಳ್ಳುವ. ನಿತ್ಯ ಜೀವದ ಭಾಗ್ಯವ ನನ್ನ ಯೇಸು ಕೊಡುವ. ನನ್ನ ಯೇಸು ಕೊಡುವ. ನನ್ನ ಯೇಸು ಕೊಡುವ. ನನಗೆ ನನ್ನ ಯೇಸು ಕೊಡುವ. कौन है राजाओं का राजा, कौन है
कौन है दुनिया का बादशाह, कौन है राजाओं का राजा, कौन है दुनिया का बादशाह। यीशु है उसका नाम, यीशु है उसका नाम। तो करो जय जयकार, तो करो जय जयकार, तो करो जय जयकार, तो करो जय जयकार। कौन है? बोलो कौन है राजाओं का राजा, कौन है दुनिया का बादशाह। यीशु है उसका, सुनाई नहीं दिया? तो करो जय जयकार, तो करो जय जयकार, तो करो जय जयकार, तो करो जय जयकार। पानी पे चलता है, भीड़ को खिलाता है, पानी पे चलता है, भीड़ को खिलाता है। शैतान भी डरता है यीशु के नाम से, शैतान भी डरता है यीशु के नाम से। बोलो कौन है राजाओं का राजा, कौन है दुनिया का बादशाह, कौन है राजाओं का राजा, कौन है दुनिया का बादशाह। यीशु है उसका नाम। तो करो जय जयकार, तो करो जय जयकार, तो करो जय जयकार, तो करो जय जयकार। सुनो, क्रूस को उठाया है, मौत को हराया है, क्रूस को उठाया है, मौत को हराया है। अनुग्रह से उसके हमने उद्धार पाया है, अनुग्रह से उसके हमने उद्धार पाया है। बोलो कौन है राजाओं का राजा, कौन है दुनिया का बादशाह, कौन है राजाओं का राजा, कौन है झारखंड का बादशाह। यीशु है उसका नाम। तो करो जय जयकार, 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 तो करो जय जयकार। तुम दिल में ऐसे बस गए, जिंदगी भर के लिए राजा बन गए, जीवन में ऐसा काम कर गए, पाप मेरे श्राप मेरे चलते बन गए। दिल में ऐसे बस गए, जिंदगी भर के लिए राजा बन गए, जीवन में ऐसा काम कर गए, पाप मेरे श्राप मेरे चलते बन गए। दिल में जान में होठों पे आँखों में तू है, दिल में जान में होठों पे आँखों में तू है, दिल में जान में होठों पे आँखों में तू है, दिल में जान में होठों पे आँखों में तू है। डर के मैं जो जी रहा था, डर
से मुझको यीशु ने खींच निकाला, जंजीरों में जो जकड़ा हुआ था तोड़कर उनको आजाद है किया। डर डर के मैं जो जी रहा था, डर से मुझको यीशु ने खींच निकाला, जंजीरों में जो जकड़ा हुआ था तोड़कर उनको आजाद है किया। तुम दिल में ऐसे बस गए, जिंदगी भर के लिए राजा बन गए, जीवन में ऐसा काम कर गए, पाप मेरे श्राप मेरे चलते बन गए। दिल में जान में होठों पे आंखों में तू है, दिल में जान में होठों पे आंखों में तू है, दिल में जान में होठों पे आंखों में तू है, दिल में जान में होठों पे आंखों में तू है। तू ही है राजा, तू ही है, तू ही है, तू ही है, तू ही है राजा, तू ही है, तू ही है, तू ही है, तू ही है यीशु, तू ही है, तू ही है, तू ही है, तू ही है यीशु, तू ही है, तू ही है, तू ही है राजा, तू ही है, तू ही है, तू ही है, तू ही है राजा, तू ही है, तू ही है, तू ही है, तू ही है यीशु, तू ही है, तू ही है, तू ही है, तू ही है यीशु, तू ही है। हे दिल में जान में होठों पे आंखों में तू है, दिल में जान में होठों पे आंखों में तू है, दिल में जान में होठों पे आंखों में तू है, दिल में जान में होठों पे आंखों में तू है, दिल में जान में होठों पे आंखों में तू है, दिल में जान में होठों पे आंखों में तू है। ಪುನರುತ್ಥಾನ ನಂತರದ ಮೂರನೇ ಭಾನುವಾರಕ್ಕೆ ನೇಮಕವಾದ ವೇದ ಪಾರಾಯಣ ಪಾಠದ 2ನೇ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ತಲರ ಕೃತ್ಯಗಳು 18ನೇ ಅಧ್ಯಾಯ ವಚನಗಳು 1ರಿಂದ 11. ಅಪೋಸ್ತಲರ ಕೃತ್ಯಗಳು 18ನೇ ಅಧ್ಯಾಯ ವಚನಗಳು 1ರಿಂದ 11ರವರೆಗೆ ಬರೆದಿರುವ ದೇವರ ವಾಕ್ಯವನ್ನು ಆಲಿಸೋಣ. ಪೌಲನು ಕೋರಿಂಥದಲ್ಲಿ 1.5 ವರ್ಷವಿದ್ದು ಸುವಾರ್ತೆಯನ್ನು ಸಾರಿದ್ದು, ಅಂತಿಯೋಕ್ಯಕ್ಕೆ ತಿರುಗಿ ಬಂದದ್ದು. ಇದಾದ ಮೇಲೆ ಪೌಲನು ಅಥೇನೆಯನ್ನು ಬಿಟ್ಟು ಕೋರಿಂಥಕ್ಕೆ ಹೋದನು. ಪೊಂತದಲ್ಲಿ ಹುಟ್ಟಿದ ಅಕ್ವೀಲನೆಂಬ ಒಬ್ಬ ಯಹೂದ್ಯನನ್ನು ಅಲ್ಲಿ ಕಂಡನು. ಯಹೂದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ವೀಲನು ಅವನ ಹೆಂಡತಿಯಾದ ಪ್ರಿಸ್ಕಿಲ್ಲಳು ಕೆಲವು ದಿವಸಗಳ ಮುಂಚೆ ಇತಾಲ್ಯ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಪೌಲನು ಅವರ ಮನೆಗೆ ಹೋಗಿ ತಾನು ಅವರು ಒಂದೇ ಕಸುಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಗುಡಾರ ಮಾಡುವುದು ಅವರ ಕಸುಬಾಗಿತ್ತು. ಅವನು ಪ್ರತಿ ಸಬ್ಬತ್ ದಿನವೂ
ಸಭಾಮಂದಿರದಲ್ಲಿ ಚರ್ಚಿಸಿ ಯಹೂದ್ಯರನ್ನು ಗ್ರೀಕರನ್ನು ಒಡಂಬಡಿಸುತ್ತಿದ್ದನು. ಸೀಲನು ತಿಮೋಥೆಯನು ಮಕೆದೋನ್ಯದಿಂದ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಅತ್ಯಾಸಕ್ತಿಯುಳ್ಳವನಾಗಿ ಯೇಸುವೇ ಬರಬೇಕಾದ ಕ್ರಿಸ್ತನೆಂದು ಯಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. ಅವರು ಎದುರಿಸಿ ದೂಷಿಸಲಾಗಿ ಅವನು ತನ್ನ ವಸ್ತ್ರಗಳನ್ನು ಝಾಡಿಸಿ ಅವರಿಗೆ, ನಿಮ್ಮ ನಾಶನಕ್ಕೆ ನೀವೇ ಹೊಣೆ. ನಾನು ಇಂದಿನಿಂದ ಶುದ್ಧ ಮನಸ್ಸುಳ್ಳವನಾಗಿ ಅನ್ಯ ಜನರ ಬಳಿಗೆ ಹೋಗುತ್ತೇನೆ ಎಂದು ಹೇಳಿ ಆ ಸ್ಥಳವನ್ನು ಬಿಟ್ಟು ದೇವರಿಗೆ ಭಯಪಡುವವನಾಗಿದ್ದ ತೀತಯುಸ್ತನೆಂಬವನ ಮನೆಗೆ ಹೋದನು. ಅವನ ಮನೆ ಸಭಾಮಂದಿರದ ಮಗ್ಗುಲಲ್ಲೇ ಇತ್ತು. ಸಭಾಮಂದಿರದ ಅಧ್ಯಕ್ಷನಾದ ಕ್ರಿಸ್ಪನು ತನ್ನ ಮನೆಯವರೆಲ್ಲರ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟನು. ಮತ್ತು ಕೊರಿಂಥದವರಲ್ಲಿ ಅನೇಕರು ಕೇಳಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತನಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು. ಅವನು 1 ವರ್ಷ 6 ತಿಂಗಳು ಅಲ್ಲೇ ಇದ್ದುಕೊಂಡು ಆ ಜನರಿಗೆ ದೇವರ ವಾಕ್ಯವನ್ನು ಉಪದೇಶ ಮಾಡುತ್ತಿದ್ದನು ಎಂಬುದೇ. ಈ ಹೊತ್ತಿಗೆ ನೇಮಕವಾದ ವೇದಪಾರಾಯಣ ಪಾಠದ 2 ಭಾಗಗಳು ಸಮಾಪ್ತಿಯಾದವು. ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲ್ಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದದರಿಂದ ಆತನಲ್ಲಿರುವ ನಿಮ್ಮ ವಿಶ್ವಾಸವನ್ನ ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಒಂದೇ ಮನಸ್ಸಾಗಿ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನ ಭಕ್ತಿ ಭಾವದಿಂದ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೆಯ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ದಯಮಾಡಿ ಸಭೆಯವರು ಕೂತ್ಕೊಳ್ರಿ. ಸಭೆಯವರಿಗೆ ಸಾರಿ ತಿಳಿಸುವಂತ ಈ ವಾರದ ಪ್ರಕಟಣೆಗಳು ಈ ರೀತಿಯಾಗಿವೆ. ಕಳೆದ ಭಾನುವಾರ ಬೆಳಗಿನ ಆರಾಧನೆಯ ಕಾಣಿಕೆ 12,195 ರೂಪಾಯಿಗಳು. ಭಾನುವಾರ ಸಾಯಂಕಾಲದ ಆರಾಧನೆ ಕಾಣಿಕೆ 140 ರೂಪಾಯಿಗಳು. ಬುಧವಾರ ಸಾಯಂಕಾಲದ ಆರಾಧನೆಯ ಕಾಣಿಕೆ 272 ರೂಪಾಯಿಗಳು. ಕಳೆದ ಭಾನುವಾರದ ಬೆಳಗಿನ ಆರಾಧನೆಯ ಕಾಣಿಕೆ ಚೀಲದಲ್ಲಿ ಒಬ್ಬರು ಕವರ್ನಲ್ಲಿ 1,000 ರೂಪಾಯಿಗಳನ್ನು, ಇನ್ನೊಬ್ಬರು 2,000 ರೂಪಾಯಿಗಳನ್ನು, ಮತ್ತೊಬ್ಬರು 500 ರೂಪಾಯಿಗಳನ್ನು ಕಾಣಿಕೆಯಾಗಿ ಹಾಕಿರುತ್ತಾರೆ.
ಕೃತಜ್ಞತಾ ಕಾಣಿಕೆ, ಜನ್ಮದಿನದ ಕಾಣಿಕೆ, ಮದುವೆ ವಾರ್ಷಿಕೋತ್ಸವದ ಕಾಣಿಕೆಯನ್ನು ಕೊಟ್ಟಂತವರ ವಿವರ ಈ ರೀತಿಯಲ್ಲಿದೆ. ಸ್ತುತಿ ಎಸ್ ಉಪಾರ್ 500 ರೂಪಾಯಿಗಳನ್ನು, ಸೃಷ್ಟಿ ಎಸ್ ಉಪಾರ್ 500 ರೂಪಾಯಿಗಳನ್ನು, ಹಂಪಿ ಕ್ಯಾಂಪ್ ಸಭೆಯ PS ಜಾನ್ ಬಡವರ ನಿಧಿಗೆ 2500 ರೂಪಾಯಿಗಳನ್ನು, ಶ್ರೀಮತಿ ಮತ್ತು ಶ್ರೀ ಅಲೆಕ್ಸ್ ರೋಣದ್ 1000 ರೂಪಾಯಿಗಳನ್ನು, ಕ್ರಿಸ್ಟಿನಾ ಗೌಡರ್ 2000 ರೂಪಾಯಿಗಳನ್ನು, ಅವನಿ ಅನಿಲ್ ಗಾಮನಗಟ್ಟಿ 500 ರೂಪಾಯಿಗಳನ್ನು, ಕ್ಯಾಡೆನ್ ಡೆನ್ಸಿಲ್ ಹಳ್ಳಿ VBSಗೆ 2000 ರೂಪಾಯಿಗಳನ್ನು, ಮಾರ್ಗರೆಟ್ ಮಾಬೆನ್ 1000 ರೂಪಾಯಿಗಳನ್ನು, ಶ್ರೀಮತಿ ಮತ್ತು ಶ್ರೀ ಕೇತನ್ ಎಸ್ ಇಟಗಿ 201 ರೂಪಾಯಿಗಳನ್ನು, ಮೋಸಸ್ ಬೀರ್ನೂರ್ 500 ರೂಪಾಯಿಗಳನ್ನು, ಪ್ರತಿಭಾ ಈ ಕುರಿ 1000 ರೂಪಾಯಿಗಳನ್ನು, ಕಾಂತಮ್ಮ ಮಳೇಕರ್ 1000 ರೂಪಾಯಿಗಳನ್ನು, ರಮಾನಂದ್ ಕೋಡೆ 500 ರೂಪಾಯಿಗಳನ್ನು, ಸಂದೇಶ್ ಆಲೂರ್, ಆನಾ ಸೀಸ್ನಳ್ಳಿ ಮತ್ತು ಆಲಿ ಸೀಸ್ನಳ್ಳಿ ಈ ಮಕ್ಕಳು VBS ಮಕ್ಕಳ ಒಂದು ದಿನದ ಊಟದ ಖರ್ಚಿಗಾಗಿ 20,000 ರೂಪಾಯಿಗಳನ್ನು, ಜೈವಂತ್ ಸರ್ವಂದ್ ಕುಟುಂಬದವರು VBSನ ಮಕ್ಕಳ ಒಂದು ದಿನದ ನಾಷ್ಟಕ್ಕೆ 8,000 ರೂಪಾಯಿಗಳನ್ನು, ಗುಂತಕಲ್ನಲ್ಲಿರುವ CSI ಸಭೆಯ ಸದಸ್ಯರಾದ ಶ್ರೀಮತಿ P ಮೇರಿ ಪದ್ಮಾ ಇವರು ದಿವಂಗತ ಶ್ರೀ BRK ಥಾಮಸ್ ರವರ ಸ್ಮರಣಾರ್ಥ VBS ಮಕ್ಕಳ ಒಂದು ದಿನದ ನಾಷ್ಟಕ್ಕೆ 8,000 ರೂಪಾಯಿಗಳನ್ನು, ಮೋನಿಕಾ ಲಗಳಿ VBS ಮಕ್ಕಳ ನಾಷ್ಟಕ್ಕೆ 8,000 ರೂಪಾಯಿಗಳನ್ನು, ಶ್ರೀಮತಿ ಮತ್ತು ಶ್ರೀ ಡ್ಯಾನಿಯಲ್ ವಿಲಿಯಮ್ಸ್ 1,000 ರೂಪಾಯಿಗಳನ್ನು, ಶ್ರೀಮತಿ ಮತ್ತು ಶ್ರೀ ಸಂತೋಷ್ ಮುತ್ತಲಗೇರಿ 1,000 ರೂಪಾಯಿಗಳನ್ನು, ಓರ್ವ ತಾಯಿ ದಶಮ ಭಾಗವಾಗಿ 1,600 ರೂಪಾಯಿಗಳನ್ನು, ಕೆವಿನ್ ಡಿ ಮಳೇಕರ್ 1,000 ರೂಪಾಯಿಗಳನ್ನು, ಅನಿತಾ ಗುಂಜಾಳ್ 1,000 ರೂಪಾಯಿಗಳನ್ನು, ಸೆರೆನ ಸಾಕ್ಷಿ ಯಲೀಶ್ ಕುಮಾರ್ 1,000 ರೂಪಾಯಿಗಳನ್ನು, ರಾಯ್ಸ್ ಜೋನ್ಸ್ ಹೊನ್ನಳ್ಳಿ VBS ಮಕ್ಕಳ ಒಂದು ದಿನದ ನಾಷ್ಟಕ್ಕೆ 8,000 ರೂಪಾಯಿಗಳನ್ನು, ಜೇಮ್ಸ್ ಎಸ್ ಜೋಗುಳದಿನಿ VBS ಮಕ್ಕಳ ನಾಷ್ಟಕ್ಕೆ 8,000 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಹೀಗೆ ಸರ್ವ ವಿಧದಲ್ಲಿ ಕಾಣಿಕೆ ಕೊಟ್ಟಂತ ಸರ್ವರಿಗೂ ನಾವು ಪ್ರೀತಿಪೂರ್ವಕವಾದಂತ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಕರ್ತನ ಕೃಪೆಯಿಂದ ದಿನಾಂಕ 23/4/2026 ಗುರುವಾರದಿಂದ ನಮ್ಮ ಸಭೆಯಲ್ಲಿ VBS ಸೇವೆಯು ಕರ್ತನ ಮಹಿಮೆಗಾಗಿ ಮಕ್ಕಳ ಮಧ್ಯದಲ್ಲಿ ನಡೆಯುತ್ತಾ ಇದೆ. ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆಯವರೆಗೆ ಈ VBS ನಡೆಯುತ್ತದೆ. ಇಲ್ಲಿಯವರೆಗೆ ಸುಮಾರು 210 ಮಕ್ಕಳು ಈ VBS ನಲ್ಲಿ ಕಲಿಯುತ್ತಿರುವರು. 15 ಜನ ಶಿಕ್ಷಕ ವೃಂದದವರು ಹಾಗೂ 15 ಜನ ಸ್ವಯಂ ಸೇವಕರು ಈ ಸೇವೆಯಲ್ಲಿ ಪಾಲ್ಗೊಂಡಿರುವರು. ಬರುವ ಭಾನುವಾರ VBS ಭಾನುವಾರವನ್ನಾಗಿ ಆಚರಿಸಲಾಗುವುದು. ಈ VBS ಅನ್ನ ಕರ್ತನ ಮಹಿಮೆಗೋಸ್ಕರ, ಕರ್ತನ ಚಿತ್ತಕ್ಕನುಸಾರವಾಗಿ ಮತ್ತು ಮಕ್ಕಳ ಆತ್ಮಿಕ ಬೆಳವಣಿಗೆಗಾಗಿ ಡೈರೆಕ್ಟರ್ ಆಗಿ ಬೆಂಗಳೂರಿನಿಂದ ನಮ್ಮೆಲ್ಲರಿಗೆ ಚಿರಪರಿಚಿತರಾಗಿರುವಂತ ಶ್ರೀಮತಿ ಎವೆಲಿನ್ ಸುಮನಾ ಅಮ್ಮನವರು ಉತ್ತಮವಾಗಿ ನಡೆಸಿಕೊಂಡು ಹೋಗುತ್ತಾ ಇದ್ದಾರೆ. ಈ ವಾರವೆಲ್ಲ ನಡೆಯುವಂತ ಈ VBS ಸೇವೆಗಾಗಿ ಸಭೆಯವರು ಪ್ರತಿನಿತ್ಯ ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಂಡು ಪ್ರಾರ್ಥಿಸಬೇಕಾಗಿ ವಿನಂತಿ. ಬರುವ ಭಾನುವಾರ ಬೆಳಗಿನ ಆರಾಧನೆಯಲ್ಲಿ ಕರ್ತನ ಪವಿತ್ರ ಭೋಜನ ಸಂಸ್ಕಾರ ಆಚರಿಸಲಾಗುವುದು. ಕಾರಣ ಸಭೆಯವರು ತಮ್ಮನ್ನು ಸಿದ್ಧಪಡಿಸಿಕೊಂಡು ಬಂದು ಈ ಆಚರಣೆಯಲ್ಲಿ ಭಾಗಿಗಳಾಗಿ ಕರ್ತನ ದಿವ್ಯಾಶೀರ್ವಾದಗಳನ್ನ ಹೊಂದಿಕೊಳ್ಳಬೇಕಾಗಿ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತೇವೆ. ನಮ್ಮ ಬಾಸಲ್ ಮಿಷನ್ CSI ಹಾಸ್ಪಿಟಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ 4 ವರ್ಷದ BSc ನರ್ಸಿಂಗ್ ಪದವಿಗಾಗಿ ಅಡ್ಮಿಷನ್ಗಳನ್ನು ಹೊಂದಲು ಅರ್ಜಿಗಳನ್ನ ಕರೆದಿರುವವರು. ಅರ್ಜಿ ಹಾಕಲು ಬಯಸುವಂತವರು ದ್ವಿತೀಯ PUC ಸೈನ್ಸ್ ವಿಭಾಗದಲ್ಲಿ ಪಾಸ್ ಆಗಿರತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ CSI ಬಾಸಲ್ ಮಿಷನ್ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಅಜಯ್ C ರಾಜುರವರನ್ನ ಸಂಪರ್ಕಿಸಬೇಕಾಗಿ ವಿನಂತಿ. ಮದುವೆಯ ಪ್ರಕಟಣೆ. ನಮ್ಮ ಸಭೆಯ ಕುಮಾರ್ ಕಿರಣ್ ರಾಜು ಗೌಡರ್ ಎಂಬಾತನಿಗೂ ಬೀದರ್ನಲ್ಲಿರುವ ಸೇಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ನ ಸಭೆಯ ಸದಸ್ಯರಾದಂಥ ಕುಮಾರಿ ಸುಕನ್ಯಾ ಶರಣಪ್ಪ ಬೇಂದ್ರೆ ಎಂಬಾಕೆಗೂ ಪರಿಶುದ್ಧ ವಿವಾಹ ನಡೆಯಲಿದೆ ಎಂದು ಇಂದು ಮೊದಲನೆಯ ಸಾರಿ ಪ್ರಕಟಿಸುತ್ತೇನೆ. ಈ ಕ್ರೈಸ್ತರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಯೋಗ್ಯ ರೀತಿಯಿಂದ ಸೇರಿ ಕ್ರೈಸ್ತರಿಗೆ ತಕ್ಕಂತೆ ಬಾಳ್ವೆ ಮಾಡಿ ಕಡೆಯಲ್ಲಿ ನಿತ್ಯ ಜೀವವನ್ನು ಪಡೆಯುವಂತೆ ಸಭೆಯವರು ಇವರಿಗಾಗಿ ಪ್ರಾರ್ಥಿಸತಕ್ಕದ್ದು. ಇವರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಸೇರಬಾರದೆಂಬುದಕ್ಕೆ ಕಾರಣವು ಯೋಗ್ಯವಾದ ಅಭ್ಯಂತರವೂ ಇದೆ ಎಂದು ಯಾರಿಗಾದರೂ ತಿಳಿದಿದ್ದರೆ ಅಂಥವರು
ಅದನ್ನು ತಕ್ಕ ಸಮಯದಲ್ಲಿ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು. ತಕ್ಕ ಸಮಯದಲ್ಲಿ ತಿಳಿಸದೇ ಇರುವವರು ಅನಂತರ ಅದಕ್ಕೆ ಅಡ್ಡಿ ಮಾಡಬಾರದು. ದಾಂಪತ್ಯ ಧರ್ಮವನ್ನು ನೇಮಿಸಿದ ದೇವರು ತಾನೇ ಮದುವೆಯಾಗುವುದಕ್ಕೆ ನಿಶ್ಚಯಿಸಿಕೊಂಡಿರುವ ಇವರಿಗೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ತನ್ನ ಕೃಪೆಯನ್ನು ಆಶೀರ್ವಾದವನ್ನು ದಯಪಾಲಿಸಲಿ. ಆಮೆನ್. ಈಗ ನಾವು ತಂದಂತ ನಮ್ಮ ಕಾಣಿಕೆಯನ್ನು ಕೂಡಿಸುವ ಹಾಗೆ ಸಂಕೀರ್ತನೆಗಳಲ್ಲಿ 143ನೇ ಸಂಕೀರ್ತನೆಯನ್ನ ನಾವು ರಾಗ ಮಾಡೋಣ. ಸಂಕೀರ್ತನೆಯಲ್ಲಿ 143, ದೇವರು ಕಾಯುವನು ನಿತ್ಯವೂ ಪಾವನ ಮಾಡುವನು. ಬೇಕಾದಷ್ಟು ಚರಣಗಳನ್ನು ಮಾತ್ರ ನಾವು ರಾಗ ಮಾಡೋಣ. ಕಾಯುವನು ನಿತ್ಯವು ಪಾವನ ಮಾಡುವನು. ದೇವರು ಕಾಯುವನು ನಿತ್ಯವು ಪಾವನ ಮಾಡುವನು. ಕವಳದಿಂದಲೇ ದಿವಿದ ಲೋಕದೊಳ್ ಕವಳದಿಂದಲೇ ದಿವಿದ ಲೋಕದೊಳ್ ಇವನು ಬೆಳಕ ಯೆಹೋವನು ಪ್ರೇಮದಿ. ಇವನು ಬೆಳಕ ಯೆಹೋವನು ಪ್ರೇಮದಿ. ದೇವರು ಕಾಯುವನು ನಿತ್ಯವು ಪಾವನ ಮಾಡುವನು. ಕಷ್ಟದ ಕಾಲದೊಳು ಬಹುತರ ನಷ್ಟದ ವೇಳೆಯೊಳು. ಕಷ್ಟದ ಕಾಲದೊಳು ಬಹುತರ ನಷ್ಟದ ವೇಳೆಯೊಳು. ಶಿಷ್ಟರ ಕರ್ತನು ಭ್ರಷ್ಟರ ಹತ್ರಕ್ಕೆ. ಶಿಷ್ಟರ ಕರ್ತನು ಭ್ರಷ್ಟರ ಹತ್ರಕ್ಕೆ. ಇಷ್ಟದಿಂದ ಇದುವ ತುಷ್ಟಿಯ ನೀಡಲು. ಇಷ್ಟದಿಂದ ಇದುವ ತುಷ್ಟಿಯ ನೀಡಲು. ದೇವರು ಕಾಯುವನು ನಿತ್ಯವು ಪಾವನ ಮಾಡುವನು. ಧರಣಿಯ ಪಯಣದೊಳು ಕಾಡುವ ದುರುಳರ ಮಧ್ಯದೊಳು. ಧರಣಿಯ ಪಯಣದೊಳು ಕಾಡುವ ದುರುಳರ ಮಧ್ಯದೊಳು. ಕರುಣವೆರಸಿ ತನ್ನ ಕರದಿಂದ ನಮ್ಮನ್ನು. ಕರುಣವೆರಸಿ ತನ್ನ ಕರದಿಂದ ನಮ್ಮನ್ನು. ಹರುಷಾದಿ ನಡೆಸುತ್ತ ವರಗಳ ಪಾಲಿಪ. ಹರುಷಾದಿ ನಡೆಸುತ್ತ ವರಗಳ ಪಾಲಿಪ. ದೇವರು ಕಾಯುವನು ನಿತ್ಯವು ಪಾವನ ಮಾಡುವನು. ಶೋಧನೆಗಳು ನಮಗೆ ಲೋಕದ ಬಾಧೆ ಹಲವು ಮಸಗೆ. ಶೋಧನೆಗಳು ನಮಗೆ ಲೋಕದ ಬಾಧೆ ಹಲವು ಮಸಗೆ. ರೋದನೆ ಹರಿಸುವ ಮೋದದ ಕರ್ತನ. ರೋದನೆ ಹರಿಸುವ ಮೋದದ ಕರ್ತನ. ಪಾದವ ಪಿಡಿದರೆ ವೇದನೆ ನೀಗಿಪ. ಪಾದವ ಪಿಡಿದರೆ ವೇದನೆ ನೀಗಿಪ.
ಕಾಣಿಕೆಗಳನ್ನು ದೇವರಿಗೆ ಸಲ್ಲಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿನ್ನ ಕೊಂಡಾಡ್ತೇವೆ, ಸ್ತುತಿಸ್ತೇವೆ, ಆರಾಧಿಸ್ತೇವೆ. ಸ್ವಾಮಿ, ನೀನು ನಮ್ಮನ್ನು ಸಕಲ ವಿಧವಾಗಿ ಆಶೀರ್ವಾದ ಮಾಡಿದ್ದಿ. ನೀನು ಆಶೀರ್ವದಿಸಿದ್ದರಲ್ಲೇ ಸ್ವಲ್ಪವನ್ನು ತೆಗೆದುಕೊಂಡು ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ನಾವು ಕಾಣಿಸಿಕೊಂಡಿದ್ದೇವೆ. ನಾವು ನೀಡಿರುವಂಥ ಈ ಕಾಣಿಕೆಯನ್ನು ನಿನ್ನ ಆಶೀರ್ವಾದ ಮಾಡು, ನಿನ್ನ ಸೇವೆಗೋಸ್ಕರ ಇನ್ನು ಉಪಯೋಗಿಸಿಕೋ ಸ್ವಾಮಿ. ಈ ಕಾಣಿಕೆಗಳೊಂದಿಗೆ ನಮ್ಮನ್ನೇ ನಿನಗೆ ಸಜೀವ ಯಜ್ಞವಾಗಿ ಅರ್ಪಿಸ್ತೇವೆ ಸ್ವಾಮಿ. ನಮ್ಮನ್ನು ಬಲಪಡಿಸು, ನಮ್ಮನ್ನು ತಿದ್ದು ತೀಡು ಮುರಿದು ಸ್ವಾಮಿ ನಮ್ಮನ್ನು ಮತ್ತೆ ರೂಪಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗ ಮಾಡಿಕೋ ಎಂಬುದಾಗಿ ಯೇಸುವಿನ ನಾಮದಲ್ಲಿ ದಿನದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ನಮ್ಮ ಪ್ರಭು ಆಜ್ಞಾಪಿಸಿರುವುದರಿಂದ ನಾವು ಹಾಗೆ ಸ್ವಲ್ಪ ಸಮಯ ಪರಾರ್ಥ ಪ್ರಾರ್ಥನೆಯಲ್ಲಿ ತೊಡಗೋಣ. ಪ್ರತಿ ಪ್ರಾರ್ಥನೆಯ ಅಂತ್ಯದಲ್ಲಿ ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು ಎನ್ನುವಂಥ ಪ್ರತ್ಯುತ್ತರವನ್ನು ಕೊಡೋಣ. ಈ ವಾರವೂ ನಡೆಯಲಿರುವಂಥ VBS ಸೇವೆಗಾಗಿ ನಾವು ಕರ್ತನ ಕೃಪೆಯನ್ನು ಕೋರಿಕೊಂಡು ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದಂಥ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಿನ್ನ ಕೃಪೆಯಿಂದಲೇ ಈ ವರ್ಷವೂ ನಮ್ಮ ಸಭೆಯಲ್ಲಿ VBS ಸೇವೆ ಮಕ್ಕಳ ಆತ್ಮಿಕ ಅಭಿವೃದ್ಧಿಗೋಸ್ಕರ ನಡೆಯುವಂತೆ ನೀನು ಕೃಪೆ ಕೊಟ್ಟಿರುವುದಕ್ಕಾಗಿ ನಾವು ನಿನಗೆ ಹೃದಯಪೂರ್ವಕವಾದಂಥ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ವಾರವೆಲ್ಲ ನಡೆಯುವಂಥ ಈ ಸೇವೆಗೋಸ್ಕರ ನಿನ್ನಲ್ಲಿ ನಾವು ದೀನತೆಯಿಂದ ಬೇಡಿಕೊಳ್ಳುತ್ತೇವೆ. ಈ ವಾರವು ಪ್ರತಿದಿನ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ನೆಲೆಯಾಗಿರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವ, ಈ ವಾರವೂ ಸಹ ಮಕ್ಕಳು ತಂದೆಯಾದ ದೇವರ ಸಂತೋಷಪೂರ್ವಕವಾಗಿ ಕರ್ತನೆ ನಿನ್ನ ಆಲಯಕ್ಕೆ ಬರುವಂತೆ, ಈ ಸೇವೆಯಲ್ಲಿ ಪಾಲ್ಗೊಳ್ಳುವಂತೆ, ನಿನ್ನ ವಾಕ್ಯಗಳನ್ನು ವಿವಿಧ ರೀತಿಯಲ್ಲಿ ಧ್ಯಾನ ಮಾಡುವಂತೆ, ಅದರ ಮೂಲಕ ತಮ್ಮನ್ನೇ ನಿನಗೆ ಸಮರ್ಪಿಸಿ ಪ್ರತಿಷ್ಠೆಪಡಿಸಿಕೊಳ್ಳಿಕ್ಕಾಗುವಂತೆ ನೀನೇ ಸ್ವಾಮಿ ಮಕ್ಕಳ ಹೃದಯ ಮನಸ್ಸುಗಳಲ್ಲಿ, ಮಕ್ಕಳ ಜೀವಿತಗಳಲ್ಲಿ ಕಾರ್ಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ಲ ಶಿಕ್ಷಕ ವೃಂದದವರನ್ನ, ಸ್ವಯಂ ಸೇವಕರನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ನಾವು ಒಪ್ಪಿಸಿಕೊಡುತ್ತೇವೆ. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ನಂಬಿಕೆ, ನಿಷ್ಠೆ, ಯಥಾರ್ಥತೆಯಿಂದ ಮಕ್ಕಳ ಆತ್ಮಿಕ ಅಭಿವೃದ್ಧಿಗೋಸ್ಕರ ಇವರೆಲ್ಲರೂ ಕರ್ತನೆ ಸೇವೆಯನ್ನ ನಿನ್ನ ಮಹಿಮೆಗೋಸ್ಕರ ಮಾಡ್ಲಿಕ್ಕಾಗುವಂತೆ ಪ್ರತಿಯೊಬ್ಬರನ್ನ ನಿನ್ನ ಆತ್ಮನಿಂದ ಅಭಿಷೇಕಿಸು. ಪ್ರತಿಯೊಬ್ಬರನ್ನ ನಿನ್ನ ಸಾಧನವಾಗಿ ನೀನು ಉಪಯೋಗಿಸಿಕೋ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ವರ್ಷ ಡೈರೆಕ್ಟರ್ ಆಗಿ ಬಂದಿರುವಂತ ಪ್ರಿಯ ಅಮ್ಮನವರನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ಕರ್ತನೆ, ಅದ್ಭುತವಾಗಿ ಮಕ್ಕಳ ಮಧ್ಯದಲ್ಲಿ ಅವರನ್ನ ನೀನು ಕರ್ತನೆ ಕಳೆದ ದಿನಗಳಲ್ಲಿ ಉಪಯೋಗಿಸಿಕೊಂಡಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಈ ವಾರವೆಲ್ಲವೂ ಸಹ ನಿನ್ನ ಕೃಪೆ ಅವರೊಟ್ಟಿಗೂ ಇಟ್ಟು ಅವರನ್ನು ಸಹ ನಿನ್ನ ಸಾಧನವಾಗಿ ಕರ್ತನೆ ಈ ಸೇವೆಯಲ್ಲಿ ಉಪಯೋಗಿಸಿಕೋ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಎಲ್ಲ ಆಲೋಚನೆಗಳಲ್ಲಿ, ಅವರ ಎಲ್ಲ ಯೋಜನೆಗಳಲ್ಲಿ, ಅವರ ಪ್ರಯತ್ನ, ಪ್ರಯಾಸ, ಪರಿಶ್ರಮಗಳಲ್ಲಿ ನಿನ್ನ ಕೃಪೆ ನೆಲೆಯಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರೀತಿಯ ದೇವರೇ, ಪ್ರತಿಯೊಬ್ಬರಿಗೂ ಆರೋಗ್ಯ ಸುಕ್ಷೇಮಗಳನ್ನ ಈ ವಾರವೆಲ್ಲ ನೀನು ಅನುಗ್ರಹಿಸು ಎಂಬುದಾಗಿ ನಾವು ಬೇಡ್ತೇವೆ. ಪ್ರೀತಿಯ ದೇವರೇ, ವಾತಾವರಣದಿಂದಾಗಿ ಯಾರಿಗೆ ಯಾವುದೇ ರೀತಿಯ ಹಾನಿಗಳು, ತೊಂದರೆಗಳು, ಅನಾರೋಗ್ಯಗಳು, ಇನ್ನಿತರ ಸಮಸ್ಯೆಗಳು ಬಾರದಂತೆ ನಿನ್ನ ದೂತರನ್ನ ಈ ಆವರಣದ ಸುತ್ತಲೂ ಕಾವಲಾಗಿರಿಸಿ ನಿನ್ನ ಮಕ್ಕಳನ್ನ ನಿನ್ನ ಸಂರಕ್ಷಣೆಯಲ್ಲಿ ಇಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮಕ್ಕಳಿಗೆ ಉಪಹಾರಗಳನ್ನು ಸಿದ್ಧಪಡಿಸುವಲ್ಲಿ ಪ್ರಯತ್ನ, ಪ್ರಯಾಸ, ಪರಿಶ್ರಮಗಳನ್ನು ಪಡ್ತಾ ಇರುವಂತ ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಅವರ ಈ ಒಂದು ಪರಿಶ್ರಮದ ಸೇವೆಗೆ ತಕ್ಕ ಪ್ರತಿಫಲದ ಆಶೀರ್ವಾದ ಕೃಪೆಗಳನ್ನ ನೀನು ಕೊಟ್ಟು ಕಾಪಾಡು ಎಂಬುದಾಗಿ ಬೇಡುತ್ತೇವೆ. ಇದಕ್ಕಾಗಿ ದೇಣಿಗೆಗಳನ್ನು ಕೊಟ್ಟು ಸಹಕಾರ, ಪ್ರೋತ್ಸಾಹಗಳನ್ನು ಕೊಡ್ತಾ ಇರುವಂತ ನಮ್ಮ ಸಭೆಯ ಎಲ್ಲಾ ಸದಸ್ಯರಿಗೂ, ಇತರ ಸಭೆಯ ಸದಸ್ಯರುಗಳಿಗಾಗಿಯೂ ನಾವು ನಿನಗೆ ಸ್ತೋತ್ರ ಸಲ್ಲಿಸಿ ಪ್ರಾರ್ಥಿಸ್ತೇವೆ. ಅವರು ಕೊಟ್ಟಂತ ಈ ಕಾಣಿಕೆಗೆ ತಕ್ಕದಾದಂತ ನಿನ್ನ ಪ್ರತಿಫಲದ ಆಶೀರ್ವಾದ ಕೃಪೆಗಳನ್ನ ಅವರ ಜೀವನಕ್ಕೆ ನೀನು ಅನುಗ್ರಹಿಸು ಎಂಬುದಾಗಿ ನಾವು ಬೇಡ್ತೇವೆ. ಒಟ್ಟಾರೆಯಾಗಿ ಸ್ವಾಮಿ, ಈ ಸೇವೆ ನಿನಗೆ ಮಹಿಮೆ ತರಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ ಆತ್ಮಿಕ ಉಜ್ಜೀವನವನ್ನ ಉಂಟು ಮಾಡಲಿ ಎಂದು ನಿನ್ನಲ್ಲಿ ದೀನತೆಯಿಂದ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನಹವನ್ನ ಕೇಳು. ನಮ್ಮ ಸಭಾ ಪ್ರಾಂತ್ಯದಲ್ಲಿರುವಂಥ ಎಲ್ಲ ಹಳ್ಳಿ ಸಭೆಗಳನ್ನ ನಾವು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ನಮ್ಮ ಕರ್ನಾಟಕ ಉತ್ತರ ಸಭಾ ಪ್ರಾಂತ್ಯವನ್ನ ನಿನ್ನ ಮುಂದೆ ನೆನಪು ಮಾಡಿಕೊಂಡು ಪ್ರಾರ್ಥಿಸ್ತೇವೆ. ತಂದೆಯಾದ ದೇವರೇ, ನಮ್ಮ ಸಭಾ ಪ್ರಾಂತ್ಯದಲ್ಲಿ 75% ಹಳ್ಳಿ ಸಭೆಗಳೇ ನೆಲೆಗೊಂಡಿವೆ ಸ್ವಾಮಿ. ಆ ಎಲ್ಲ ಹಳ್ಳಿ ಸಭೆಗಳನ್ನ ಈ ಸಮಯದಲ್ಲಿ ನಿನ್ನ ಮುಂದೆ ನೆನಪು ಮಾಡಿಕೊಂಡು ಪ್ರಾರ್ಥಿಸ್ತೇವೆ. ಸಣ್ಣ ಸಣ್ಣ ಸಭೆಯಾಗಿ
ಹಳ್ಳಿಗಳಲ್ಲಿ ಕರ್ತನೆ ನೆಲೆಗೊಂಡಿರುವಾಗ ಅಂತ ಎಲ್ಲ ಸಭೆಯ ಮೂಲಕ ಆಯಾ ಹಳ್ಳಿಗಳಲ್ಲಿ ನಿನ್ನ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ತಂದೆಯಾದ ದೇವರೇ, ಹಳ್ಳಿ ಜನರು ಭಕ್ತಿ ಭಾವದಿಂದ ನಿನ್ನ ಆಲಯಕ್ಕೆ ಬರುವಾಗ, ನಿನ್ನನ್ನು ಆರಾಧಿಸುವುದಕ್ಕಾಗಿ ಕೂಡುವಾಗ ಅವರ ಮಧ್ಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ನೆಲೆಗೊಳಿಸು. ನಿನ್ನ ಅನುಭವ ಆರಾಧನೆಯ ಮೂಲಕ ಅವರಿಗೆ ಆಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆ ಮೂಲಕ ಹಳ್ಳಿ ಸಭೆಗಳು ಚೈತನ್ಯ ಹೊಂದಿಕೊಳ್ಳಲಿ, ಅಭಿವೃದ್ಧಿಗೊಳ್ಳಲಿ, ಬೆಳೆಯಲಿ, ಹಬ್ಬಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ಸೇವೆ ಸಲ್ಲಿಸುತ್ತಿರುವಂತ ಎಲ್ಲ ಸಭಾಪಾಲಕರುಗಳನ್ನು ನೀನು ಆಶೀರ್ವಾದ ಮಾಡು. ಹಳ್ಳಿ ಸಭೆಗಳೆಂಬುದಾಗಿ ತಾತ್ಸಾರ ಮಾಡದೆ ತಂದೆಯಾದ ದೇವರೇ, ತಮ್ಮ ಜವಾಬ್ದಾರಿಗಳನ್ನು ನಂಬಿಕೆ, ನಿಷ್ಠೆ, ಯಥಾರ್ಥತೆಯಿಂದ ಈ ಸಭೆಗಳ ಮಧ್ಯದಲ್ಲಿ ಅವರು ಮಾಡುವಂತೆ, ಆ ಮೂಲಕ ಸಭೆಯನ್ನ ಆತ್ಮಿಕವಾಗಿ ಉಜ್ಜೀವನಗೊಳಿಸುವಲ್ಲಿ ಪ್ರಯತ್ನ, ಪ್ರಯಾಸ, ಪರಿಶ್ರಮಗಳನ್ನು ಪಡಲಿಕ್ಕಾಗುವಂತೆ ಅವರೆಲ್ಲರನ್ನ ನಿನ್ನ ಆತ್ಮನಿಂದ ಅಭಿಷೇಕಿಸು ಎಂಬುದಾಗಿ ನಾವು ಬೇಡ್ತೇವೆ. ಇಂಥ ಸಣ್ಣ ಪುಟ್ಟ ಸಭೆಗಳಲ್ಲಿ ಸಭಾ ಹಿರಿಯರಾದಂಥವರು ಸಹ ತಮ್ಮ ತಮ್ಮ ಸಣ್ಣ ಸಭೆಗಳ ಬಗ್ಗೆ ಆಲೋಚನೆ ಮಾಡಿ ಚಿಂತನೆ ಮಾಡುವಂತೆ, ಸಭೆಗಳ ಆತ್ಮಿಕ ಉಜ್ಜೀವನಕ್ಕಾಗಿ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಡುವಂತೆ, ಸಭಾಪಾಲಕರನ್ನ ಸೇವೆಯಲ್ಲಿ ಕರ್ತನೆ ಅವರು ಬಲಗೊಳಿಸುವಂತೆ ಪ್ರತಿಯೊಬ್ಬ ಸಭಾ ಹಿರಿಯರ ಹೃದಯ ಮನಸ್ಸುಗಳಲ್ಲಿ ಕೂಡ ನೀನು ಕಾರ್ಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹೀಗೆ ಸ್ವಾಮಿ, ನಮ್ಮ ಸಭಾ ಪ್ರಾಂತ್ಯಕ್ಕೆ ಹೊಂದಿಕೊಂಡಿರುವಂಥ ಎಲ್ಲ ಹಳ್ಳಿಯ ಸಭೆಗಳು ನಿನ್ನ ಕೃಪೆಯಿಂದ ಆತ್ಮಿಕವಾಗಿ ಬೆಳೆಯಲಿ, ಉಜ್ಜೀವನಗೊಳ್ಳಲಿ, ಬಲಗೊಳ್ಳಲಿ ಮತ್ತು ಆ ಸಭೆಗಳ ಮೂಲಕ ಆಯಾ ಹಳ್ಳಿಗಳಲ್ಲಿ ನಿನ್ನ ಸುವಾರ್ತೆಯ ಸತ್ಯ ಸಂದೇಶ ಪ್ರಕಟವಾಗಲಿ ಎಂದು ನಿನ್ನಲ್ಲಿ ದೀನತೆಯಿಂದ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನಹವನ್ನ ಕೇಳು. ನಮ್ಮ ಸಭೆಯ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಮ್ಮ ಊರ್ತ್ ಸ್ಮಾರಕ ಸಭೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸಿ ಪ್ರಾರ್ಥಿಸ್ತೇವೆ. ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಕುಟುಂಬಗಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ತೇವೆ. ಪ್ರತಿಯೊಂದು ಕುಟುಂಬಗಳಲ್ಲಿ ನಿನ್ನ ಆಶೀರ್ವಾದ ಕೃಪೆಗಳು ನೆಲೆಯಾಗಿರಲಿ. ಪ್ರತಿಯೊಂದು ಕುಟುಂಬಗಳಲ್ಲಿ ನೀನು ನಿವಾಸ ಸ್ಥಾನವಾಗಿರು ಸ್ವಾಮಿ. ಆ ಕುಟುಂಬಗಳನ್ನು ನಿನಗಾಗಿ ಪ್ರತಿಷ್ಠಿಸು, ನಿನಗಾಗಿ ಪ್ರತ್ಯೇಕಿಸಿಕೋ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರತಿ ಕುಟುಂಬಗಳಲ್ಲಿ ಆತ್ಮಿಕ ಉಜ್ಜೀವನವನ್ನು ಉಂಟು ಮಾಡು. ಪ್ರಾರ್ಥನಾಸಕ್ತಿ, ವಾಕ್ಯಾಸಕ್ತಿಯನ್ನ ಪ್ರತಿಯೊಂದು ಕುಟುಂಬದ ಸದಸ್ಯರ ಹೃದಯ ಮನಸ್ಸುಗಳಲ್ಲಿ ದಯಮಾಡಿ ನೀನು ಉಂಟು ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಕುಟುಂಬಗಳಲ್ಲಿರುವಂತಹ ಅಸಮಾಧಾನಗಳನ್ನು ಪರಿಹರಿಸು. ಕುಟುಂಬಗಳಲ್ಲಿ ಒಡೆದು ಹೋದಂತಹ ಸಂಬಂಧಗಳನ್ನು ಒಟ್ಟುಗೂಡಿಸು. ಒಡೆದು ಹೋದಂಥ ಹೃದಯ ಮನಸ್ಸುಗಳನ್ನು ಒಂದುಗೂಡಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕುಟುಂಬಗಳು ಆತ್ಮಿಕವಾಗಿ ಬೆಳೆಯುತ್ತಾ ಮಕ್ಕಳು ಸಹ ಕುಟುಂಬಗಳ ಒಂದು ಕರ್ತನೆ, ಪಾಲನೆ, ಪೋಷಣೆಯಲ್ಲಿ ಆತ್ಮಿಕ ಅಭಿವೃದ್ಧಿಯನ್ನ ಕಾಣುವಂತಾಗಲಿ ಎಂಬುದಾಗಿ ನಾವು ಬೇಡ್ತೇವೆ. ಕುಟುಂಬಗಳಲ್ಲಿ ಏನೇ ಕೊರತೆಗಳಿದ್ರೂ ಅವುಗಳನ್ನು ನೀಗಿಸು ಸ್ವಾಮಿ. ಸಮಾಧಾನ, ನೆಮ್ಮದಿ, ಸಂತೃಪ್ತಿ, ಸಮೃದ್ಧಿಗಳನ್ನ ಆತ್ಮಿಕವಾಗಿಯೂ ಭೌತಿಕವಾಗಿಯೂ ಪ್ರತಿಯೊಂದು ಕುಟುಂಬಗಳಲ್ಲಿ ನೀನು ನೆಲೆಗೊಳಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆ ಮೂಲಕ ಸ್ವಾಮಿ, ನಮ್ಮ ಸಭೆಯ ಕುಟುಂಬಗಳು ಆತ್ಮಿಕವಾಗಿ ಬಲಗೊಂಡು ಆ ಮೂಲಕ ನಮ್ಮ ಸಭೆ ಸಹ ಒಂದು ಮಾದರಿಯ ಸಭೆಯಾಗಿ, ಬೆಳಕಿನ ಸಭೆಯಾಗಿ, ನಿನಗೆ ಮಹಿಮೆ ತರುವಂತ ಸಭೆಯಾಗಿ ಈ ಪ್ರಾಂತ್ಯದಲ್ಲಿ ನೆಲೆಗೊಳ್ಳಿಕ್ಕಾಗುವಂತೆ ನೀನು ಕೃಪೆ ಮಾಡು, ಸಹಾಯ ಮಾಡು ಎಂಬುದಾಗಿ ನಿನ್ನಲ್ಲಿ ದೀನತೆಯಿಂದ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನಹವನ್ನ ಕೇಳು. ಕುಡಿಯುವ ನೀರಿನ ಸಮಸ್ಯೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಲೋಕದ ಸೃಷ್ಟಿಕರ್ತನಾದಂಥ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ಸೃಷ್ಟಿಯನ್ನ ನೀನು ನೆನಪು ಮಾಡಿಕೋ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸೃಷ್ಟಿಯ ಒಂದು ಭಾಗವಾಗಿ ಮನುಕುಲವನ್ನು ಮಾಡಿ ಆ ಮನುಕುಲಕ್ಕೆ ಇಡೀ ಸೃಷ್ಟಿಯ ಜವಾಬ್ದಾರಿಯನ್ನ ನೀನು ಕೊಟ್ಟಿ ಸ್ವಾಮಿ. ಆದರೆ ಇವತ್ತು ಮಾನವರಾದಂಥ ನಾವು ನಮ್ಮ ಸ್ವಾರ್ಥಪರ ಮನೋಭಾವದಿಂದ, ದುರಾಶೆ, ದುರಭಿಮಾನಗಳಿಂದ ಇವತ್ತು ಸೃಷ್ಟಿಯನ್ನ ನಾಶನದ ಹಂಚಿಗೆ ನಾವು ತಂದಿದ್ದೇವೆ. ದಯಮಾಡಿ ನಮ್ಮನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ಬೇಸಿಗೆಯ ದಿನಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ಜನರು ಕುಡಿಯುವ ನೀರಿಗೋಸ್ಕರ ಪರಿತಪಿಸುವಂತ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವರೇ, ಅಂತ ಎಲ್ಲಾ ಸ್ಥಳಗಳಲ್ಲಿ ನಿನ್ನ ಕೃಪೆ ನೆಲೆಗೊಳಿಸಿ ಸ್ವಾಮಿ, ಆ ಜನರಿಗೆ ನೀರಿನ ಅನುಕೂಲತೆಯನ್ನ ನೀನು ಮಾಡಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರೀತಿಯುಳ್ಳ ದೇವರೇ, ಪ್ರತಿ ವರ್ಷ ಬೇಸಿಗೆ ಬಂತಂದ್ರೆ ನೀರಿಗಾಗಿ ಪರಿತಪಿಸುವಂತ ಪರಿಸ್ಥಿತಿಗಳು ಇವತ್ತು ನಮ್ಮ ಜೀವಮಾನಗಳಲ್ಲಿ ಇದೆ. ಇದನ್ನ ಮಾನವರಾದಂಥ ನಾವು ಮನಗಾಣುವಂತೆ, ನೀರಿನ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವಂತೆ, ನೀರನ್ನ ಹಿತವಾಗಿ ಮಿತವಾಗಿ ಬಳಸಲಿಕ್ಕಾಗುವಂತೆ ದಯಮಾಡಿ ನಮ್ಮ ಹೃದಯ ಮನಸ್ಸುಗಳಲ್ಲಿ ಕಾರ್ಯ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಒಂದು ಕಡೆ ನೀರಿಗಾಗಿ ಹಾಹಾಕಾರ, ಇನ್ನೊಂದು ಕಡೆ
ನೀರನ್ನ ಬೇಕಾಬಿಟ್ಟಿಯಾಗಿ ಬಳಸುವಂತ ಸ್ಥಿತಿಗತಿಗಳು ಇವತ್ತು ನಮ್ಮ ಸುತ್ತಮುತ್ತ ನಡೀತಾ ಇದೆ ಸ್ವಾಮಿ. ದಯಮಾಡಿ ಕರ್ತನೆ, ನಿನ್ನ ಕೃಪೆಗಾಗಿ ನಾವು ಪ್ರಾರ್ಥಿಸ್ತೇವೆ. ನೀರಿಗಾಗಿ ಪರಿತಪಿಸುವಂತ ಮಕ್ಕಳ ಕೊರತೆಗಳನ್ನು ನೀಗಿಸು, ಅವರ ದಾಹವನ್ನ ತಣಿಸು ಕರ್ತನೆ. ಅವರಿಗೆ ಅನುಕೂಲತೆಗಳನ್ನು ನೀನೇ ಮಾಡಿಕೊಟ್ಟು ನಿನ್ನ ಮನುಕುಲವನ್ನ ನಿನ್ನ ಕೃಪೆಯಿಂದ ಸಂರಕ್ಷಣೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಮಕ್ಕಳಾದಂಥ ನಮ್ಮ ಜೀವಿತಗಳಲ್ಲಿ ಕೂಡ ನೀರಿಗೆ ಭಯಂಕರವಾದಂತಹ ಪರಿತಪಿಸುವಂತ ಪರಿಸ್ಥಿತಿಗಳು ಇತ್ತು ಸ್ವಾಮಿ. ಇವತ್ತು ಆ ಸ್ಥಿತಿಯನ್ನ ನೀನೇ ಬದಲಾಯಿಸಿದ್ದಿ. ಇವತ್ತು ನಾವು ನೀರಿನ ಸಮೃದ್ಧಿಯಲ್ಲಿ ಇದ್ದದರಲ್ಲೇ ಜೀವಿಸುವಂತ ಕೃಪೆ ಕೊಟ್ಟಿದ್ದಿ ಸ್ವಾಮಿ, ನಿನಗೆ ಸ್ತೋತ್ರ. ಹಾಗೆ ಬೇರೆ ಇತರ ಸ್ಥಳಗಳಲ್ಲಿ ಕೂಡ ನೀನು ಕಾರ್ಯ ಮಾಡಪ್ಪ, ಕೃಪೆ ನೀಡಪ್ಪ ತಂದೆ. ಆ ದೇವರೇ, ಮಾರ್ಗಗಳನ್ನ ಸಿದ್ಧಪಡಿಸು ಸ್ವಾಮಿ. ಆ ಮೂಲಕ ಜನರು ಕುಡಿಯುವ ನೀರಿಗಾಗಿ ಪರಿತಪಿಸುವಂತ ಪರಿಸ್ಥಿತಿಗಳು ನಿನ್ನ ಕೃಪೆಯಿಂದ ಬದಲಾಗಿ ಅವರು ಸಹ ಸಂತೋಷ ಸಂತೃಪ್ತಿಗಳಿಂದ ಜೀವನ ಮಾಡುವಂತ ಕೃಪೆಯನ್ನ ನೀನು ಅನುಗ್ರಹಿಸು ಎಂದು ನಿನ್ನಲ್ಲಿ ದೀನತೆಯಿಂದ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನಹವನ್ನ ಕೇಳು. ನಮ್ಮ ಮರಣದ ಗಳಿಗೆಯನ್ನ ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡೋಣ. ಪ್ರಭುವೇ, ನಮ್ಮ ಸುತ್ತಲೂ ಕಾವಲಾಗಿದ್ದು ಹೋಗುವಲ್ಲೆಲ್ಲ ನಮ್ಮನ್ನು ಕಾಪಾಡುವುದಕ್ಕಾಗಿ ನಿನ್ನ ಪರಿಶುದ್ಧ ದೂತರನ್ನು ಕಳುಹಿಸಿ ಈಗಲೂ ಮರಣದ ಗಳಿಗೆಯಲ್ಲಿಯೂ ನಮಗೆ ಸಹಾಯ ಮಾಡು. ಅತ್ಯಂತ ಕನಿಕರುಳ್ಳ ತಂದೆಯೇ, ನಮ್ಮ ರಕ್ಷಕನಾದ ಕ್ರಿಸ್ತನ ನಾಮದಲ್ಲಿ ವಿನಯದಿಂದ ಪ್ರಾರ್ಥಿಸುವ ನಮ್ಮ ಭಿನ್ನಹವನ್ನ ಕೇಳು. ಪ್ರಭುವೇ, ನಮ್ಮ ಭಿನ್ನಹವನ್ನ ಕೇಳು. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಇವತ್ತು ನಮಗೆ ದೇವರ ವಾಕ್ಯದ ಸಂದೇಶವನ್ನು ಕೊಡುವುದಕ್ಕಾಗಿ ನಮ್ಮವರೇ ಆದಂಥ ಸಹೋದರಾದಂಥ ಜೇಮ್ಸ್ ಮುತ್ತುಲ್ಗೇರಿಯವರು ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿದ್ದಾರೆ. ಈ ಸಮಯದಲ್ಲಿ ಪ್ರಿಯ ಸಹೋದರರನ್ನ ನಾನು ನಮ್ಮ ಸಭೆ ಮತ್ತು ಸಭಾಪಾಲನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನ ಕೋರ್ತೇನೆ. ಅವರಿಂದ ನಾವು ದೇವರ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗುವಂತೆ ಸಂಗೀತಗಳಲ್ಲಿ 20ನೇ ಸಂಗೀತವನ್ನ ನಾವು ರಾಗ ಮಾಡೋಣ. ಸಂಗೀತಗಳಲ್ಲಿ 20ನೇ ಸಂಗೀತ. ಯೇಸು ನಮ್ಮ ರಕ್ಷಕ, ಪಾಪ ಪರಿಹಾರ ದಾನ, ಆತ ಸಿದ್ಧ ಮಾಡಿದ ಕೇಳಿರಿ ಸುವರ್ತಮಾನ, ಧೈರ್ಯವಾಗಿ ನಂಬುವ ಯೇಸುವೆಮ್ಮ ರಕ್ಷಕ. 1 ಹಾಗೂ 4ನೇ ಚರಣಗಳನ್ನು ಮಾತ್ರ ನಾವು ರಾಗ ಮಾಡೋಣ. 1ನೇ ಚರಣ ಹಾಗೂ 4ನೇ ಚರಣಗಳನ್ನು ಮಾತ್ರ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ನಂಬಿಗಸ್ತನಂತ ದೇವರು, ನಮ್ಮನ್ನು ಪ್ರೀತಿಸುವಂಥ ಪ್ರೀತಿಯುಳ್ಳ ತಂದೆ ಆಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ಬೆಳಗಿನ ಜಾವ ಸ್ವಾಮಿ, ನಿನ್ನ ವಾಕ್ಯದ ಮೂಲಕ ಮಾತನಾಡು. ನಿನ್ನ ವಾಕ್ಯವನ್ನು ಆಲಿಸುವಂಥ ನಾವು ಸ್ವಾಮಿ, ಒಂದು ವೇಳೆ ಕಲ್ಲಾದ ಹೃದಯದವರಾಗಿದ್ದರೆ ಅದನ್ನು ಮಾರ್ಪಡಿಸಿ ಅಪ್ಪ, ಮೃದುವಾದ ಹೃದಯವನ್ನು, ಮಾಂಸದ ಹೃದಯವನ್ನು ಮಾಡಿ ಸ್ವಾಮಿ, ನಿನ್ನ ವಾಕ್ಯಗಳನ್ನು ಸ್ವೀಕರಿಸಿ ಅದರ ಹಾಗೆ ಜೀವಿಸಲು ಸಹಾಯ ಮಾಡು. ಅಂಧಕಾರ ಲೋಕದಲ್ಲಿ ಸ್ವಾಮಿ, ನಾವು ನಿನಗೋಸ್ಕರ ಪ್ರಜ್ವಲಿಸುವಂಥ ದೀಪವಾಗಿರಲು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ದಯಮಾಡಿ ಕೂತ್ಕೊಳ್ಳೋಣ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ವಂದಿಸ್ತೇನೆ. ಈ ಒಂದು ಅವಕಾಶವನ್ನು ಕೊಟ್ಟಿರುವಂಥ ತಂದೆಯಾದ ದೇವರಿಗೆ ಮೊಟ್ಟ ಮೊದಲು ಸ್ತೋತ್ರ ಸಲ್ಲಿಸ್ತೇನೆ ಮತ್ತು ಪ್ರೀತಿಯಿಂದ ಬರಮಾಡಿಕೊಂಡಂಥ ಸಭಾಪಾಲಕರನ್ನು, ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರನ್ನು ಪ್ರೀತಿಯಿಂದ ವಂದಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಈ ಬೆಳಗಿನ ಜಾವ ಪ್ರೀತಿಯಿಂದ ವಂದಿಸ್ತೇನೆ. VBS ನಡೀತಾ ಇದೆ.
ನಮ್ಮ ಬಾಲ್ಯ ದಿವಸಗಳು ನೆನಪಾಗ್ತದೆ. VBS ಇದು ಒಂದು ಯಾವ ರೀತಿ ವರ್ಣಿಸಬೇಕು ಗೊತ್ತಿಲ್ಲ, ಆದರೆ ವಿಶೇಷವಾದಂಥ ಒಂದು ಸಮಯ, ವರ್ಷದ ಒಂದು ವಿಶೇಷವಾದಂಥ ಸಮಯ. ಇವತ್ತು ಹಳೆ ಒಡಂಬಡಿಕೆಯ ಪಾರಾಯಣ ವಾಕ್ಯ ವಿಮೋಚನಾ ಕಾಂಡ 32ನೇ ಅಧ್ಯಾಯ 11ರಿಂದ 16 ವಚನಗಳು. ಸೊ VBS ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ಯಾರೊಂದಿಗೆ ಮಾತನಾಡ್ತಾ ಇದ್ದಾರೆ? ವಿಮೋಚನಾ ಕಾಂಡ 32 11ರಿಂದ 16ರಲ್ಲಿ ಯಾರೊಂದಿಗೆ ಮಾತನಾಡ್ತಾ ಇದ್ದಾರೆ? ಯಾರಾದರೂ ಹೇಳಿದರೆ ಡೈರೆಕ್ಟ್ ಅವರು ನಿಮಗೆ ಸ್ವೀಟ್ಸ್ ಕೊಡ್ತಾರೆ. ಆಮೇಲೆ VBS ಮಕ್ಕಳು ಹೇಳ್ತಾ ಇಲ್ಲ, ಯಾರಾದರೂ ಹೇಳ್ಬೋದಾ? ಸ್ವಲ್ಪ ಗಟ್ಟಿಯಾಗಿ. ಮೋಶೆ ಯಾರೊಂದಿಗೆ ಮಾತನಾಡ್ತಾ ಇದ್ದಾರೆ? ದೇವರೊಂದಿಗೆ. ಹಲ್ಲೆಲೂಯಾ. ಎರಡನೇ ಪ್ರಶ್ನೆ, ಇವತ್ತು ಬೆಳಗ್ಗೆ ಸೇರಿರುವಂಥ ನಮ್ಮಲ್ಲಿ ಎಷ್ಟು ಜನ ದೇವರೊಂದಿಗೆ ಮಾತನಾಡಿದ್ದೇವೆ? ಕೈ ಎತ್ತೋದು ಬೇಡ, ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಅವಸರ, ಭಾನುವಾರ ಎದ್ದ ಕೂಡಲೇ ಭಾಳಷ್ಟು ಕೆಲಸ ಮಾಡಿ ಚರ್ಚ್ಗೆ ಬರಬೇಕೆಂಬ ಅವಸರ ಇರ್ತದೆ. ಇವೆಲ್ಲವುಗಳ ಮಧ್ಯದಲ್ಲಿ ಒಂದು ವೇಳೆ ನಾನು ದೇವರೊಂದಿಗೆ ಮಾತನಾಡಿದ್ದೇನೆ ಎಂಬುದಾಗಿ ಹೇಳೋದಾಗಿದ್ದರೆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಮೋಶೆಯ ವಿಷಯ ಬಹಳ ಪ್ರಾಮುಖ್ಯವಾದಂಥ ವಿಷಯ. ಅದರಲ್ಲೂ VBS ಸಮಯದಲ್ಲಿ ಇರುವಾಗ ನನಗೇನು ನೆನಪಾಗ್ತದೆ ಅಂತಂದರೆ, ಮೋಶೆಯನ್ನು ದೇವರು ಬಹಳ ಸುಂದರವಾದಂಥ ರೀತಿಯಲ್ಲಿ ಬಾಲ್ಯದಿಂದಲೇ ನಡೆಸ್ತಾ ಬರೋದನ್ನು ಸತ್ಯವೇದದಲ್ಲಿ ನೋಡ್ತೇವೆ. ನಾವು ವಿಮೋಚನಾ ಕಾಂಡ ಪುಸ್ತಕದಲ್ಲಿ 2ನೇ ಅಧ್ಯಾಯಕ್ಕೆ ಬರುವಾಗ ಮೋಶೆಯ ಜನನದ ಕುರಿತು ಅಲ್ಲಿ ನೋಡ್ತೇವೆ. ವಿಮೋಚನಾ ಕಾಂಡ 2ನೇ ಅಧ್ಯಾಯದಲ್ಲಿ ಮೋಶೆಯ ಜನನವು ಬಾಲ್ಯವು ಎಂಬುದಾಗಿ ನೋಡ್ತೇವೆ. ಇದರಲ್ಲಿ 9ನೇ ವಾಕ್ಯ ಹೀಗೆ ಹೇಳ್ತದೆ, ಫರೋಹನ ಕುಮಾರ್ತೆ ಅವಳಿಗೆ ಅಂತಂದರೆ ಮೋಶೆಯ ಅಕ್ಕ. ಈಗ ಮೋಶೆಯನ್ನ 3 ತಿಂಗಳು ಮನೇಲಿ ಇಟ್ಕೊಂಡು ಅವನಿಗೆ ಒಂದು ಪುಟ್ಟಿಯನ್ನು ಮಾಡಿ ವಾಟರ್ ಪ್ರೂಫ್ ಎಲ್ಲ ಮಾಡಿ ನದಿಯಲ್ಲಿ ಬಿಡ್ತಾರೆ. ತಾಯಿ ಹೇಳ್ತಾಳೆ ಮೋಶೆ ಅಕ್ಕನಿಗೆ, ನೀನು ಹಿಂಬಾಲಿಸು, ಆ ಪುಟ್ಟಿ ಎಲ್ಲೆಲ್ಲಿ ಹೋಗ್ತದೆ ನಿನ್ನ ಜೊತೆಗೆ ಹೋಗು ಎಂಬುದಾಗಿ. ನೋಡ್ರಿ, ದೇವರೆಷ್ಟು ಸುಂದರವಾಗಿ ಫರೋಹನ ಕುಮಾರ್ತೆಯ ಕೈಗೆ ಈ ಒಂದು ಪುಟ್ಟಿ ಸೇರುವಂತೆ ಮಾಡ್ತಾಳೆ. ಜೊತೆಗೆ ಅಕ್ಕ ಹೋಗಿ ಮಾತನಾಡಿಸ್ತಾ ಇದ್ದಾಳೆ. ಈ ಮಗುವನ್ನು ನೋಡ್ಕೊಳ್ಳೋದಕ್ಕೆ ತಾಯಿಯನ್ನು ಕರ್ಕೊಂಡು ಬರಲ್ಲ. 9ನೇ ವಾಕ್ಯ ಹೇಳ್ತದೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು, ಮೋಶೆಯ ತಾಯಿ, ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಇದನ್ನು ಇತಿಹಾಸಕಾರರು ಅಥವಾ ಸತ್ಯವೇದ ಪಂಡಿತರೇನು ಹೇಳ್ತಾರೆ ಅಂದರೆ, ಸುಮಾರು 5 ವರ್ಷಗಳ ಕಾಲ ತಾಯಿ ಮೋಶೆಯನ್ನ ಪರಾಂಬರಿಸಿದಳು, ಆ ಮಗುವನ್ನ ಆಕೆ ನೋಡಿಕೊಂಡ್ಲೆ ಎಂಬುದಾಗಿ ಅಭಿಪ್ರಾಯ ಪಡ್ತಾರೆ. ಯಾಕೆ ಇದನ್ನು ನಾನು ಪ್ರಸ್ತಾಪಿಸ್ತಾ ಇದ್ದೇನೆ ಅಂತಂದರೆ, ಇವತ್ತು VBS ಮಕ್ಕಳಾಗಲಿ, ಶಿಕ್ಷಕರಾಗಲಿ, ಹೆತ್ತವರಾದಂಥ ನಾವು ನಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ಕರ್ತನ ಭಯಭಕ್ತಿಯಲ್ಲಿ ಬೆಳೆಸ್ತಾ ಇದ್ದೇವೆ. ನೋಡ್ರಿ, ದೇವರು ಯಾವುದನ್ನು ಆಕಸ್ಮಿಕವಾಗಿ ಮಾಡಲಿಲ್ಲ. ಆ ಮಗುವನ್ನು ಹಿಂತಿರುಗಿ ತಾಯಿಯ ಬಳಿಗೆ ಕರ್ಕೊಂಡು ಬಂದು ತನ್ನ ಭಯಭಕ್ತಿಯಲ್ಲಿ ಬೆಳೆಸುವಂತೆ ಮಾಡಿದ. ಆಗಲೇ ದೇವರ ಕುರಿತು ಎಲ್ಲವನ್ನ ಆ ಮಗುವಿನಲ್ಲಿ ಹಾಕಿದಳು ತಾಯಿ. ಇದೇ ವಾಕ್ಯ ಮುಂದುವರೆದು ಹೋಗ್ತದೆ. 11ನೇ ವಾಕ್ಯಕ್ಕೆ ಬರುವಾಗ 2ನೇ ಅಧ್ಯಾಯ ವಿಮೋಚನಾ ಕಾಂಡ, ಮೋಶೆ ದೊಡ್ಡವನಾದ ಮೇಲೆ ಸ್ವಜನರ ಬಳಿಗೆ ಹೋಗಿ ಇವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದನು. ಸ್ವಜನರು ಎಂಬುದಾಗಿ ಹೆಂಗೆ ಗೊತ್ತಾಯ್ತು? ತಾಯಿ ಹಾಕಿರುವಂಥ ವಿಷಯಗಳು ನೆನಪಾಗ್ತಾ ಇದೆ. ಇವರು ನನ್ನ ಜನರು, ನಾನಾದರೂ ಇಲ್ಲಿ ಅರಸನ ಹಾಗೆ ಬೆಳೀತಾ ಇದ್ದೇನೆ, ಇವರು ಕಷ್ಟಪಡ್ತಾ ಇದ್ದಾರೆ. ತನ್ನ ಸ್ವಂತ ಜನರ ಬಳಿಗೆ ಹೋಗಿ ನೋಡ್ತಾನೆ, ಅವರು ಕಷ್ಟಪಡ್ತಿರೋದನ್ನ ನಾವು ನೋಡ್ತೇವೆ. ಸಂಡೇ ಸ್ಕೂಲಿಂದ ನಾವು ಕೇಳಿರುವಂಥ ವಿಷಯ ಏನಂತಂದರೆ, ಮುಂದೊಂದು ದಿವಸ ಹೊರಗಡೆ ಹೋಗುವಾಗ ಇಬ್ರಿಯನನ್ನ ಬೇರೆ ಒಬ್ಬನು ಹೊಡಿತಾ ಇರೋದನ್ನು ನೋಡ್ತಾನೆ. ಯಾರು ಗೊತ್ತಿಲ್ಲದ ಹಾಗೆ ಅವನನ್ನು ಕೊಂದು ಹಾಕಿ ಹೂ ನೀಡ್ತಾನೆ. ನಮ್ಗೆ ಗೊತ್ತಿರುವಂಥ ವಿಷಯ. ಮರುದಿವಸ ಹೋಗಿ ನೋಡುವಾಗ ಸ್ವಜನರಲ್ಲಿ ಇಬ್ಬರು ಕಚ್ಚಾಡ್ತಾ ಇರ್ತಾರೆ, ಹೊಡೆದಾಡ್ತಾ ಇದ್ದಾರೆ. ನೀವು ಸಹೋದರರಲ್ವಾ, ಯಾಕೆ ಜಗಳಾಡ್ತೀರಿ ಎಂಬುದಾಗಿ ಕೇಳಿದಾಗ ಒಬ್ಬನು ಹೇಳ್ತಾನೆ, ಯಾಕೆ ನಿನ್ನೆ ಕೊಂದ ಹಾಗೆ ಇವತ್ತು ನನ್ನನ್ನು ಕೊಲ್ಲಬೇಕೆಂಬುದಾಗಿದ್ದೀಯಾ? ಮೋಶೆಗೆ ಗೊತ್ತಾಯ್ತು, ಯಾರೋ ನೋಡಿದ್ದಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಎಲ್ಲವೂ ಕೂಡ ದೇವರು ತಾನೇ ಕ್ರಮವಾಗಿ ಮಾಡ್ತಾ ಬರುವಂಥ ಸಂಗತಿಗಳು. ತಪ್ಪಿಸ್ಕೊಂಡು ಹೋದ ಮೇಲೆ
ನಾವು ನೋಡ್ತೇವೆ ಮಿದ್ಯಾನ್ಯರ ಯಾಜಕನ ಬಳಿಗೆ ಅಥವಾ ಆ ವ್ಯಕ್ತಿಯ ಬಳಿಗೆ ಇತ್ರೋನ ಬಳಿಗೆ ಹೋಗ್ತಾನೆ. ಅವನ ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನ ಮದುವೆ ಆಗೋದನ್ನು ನೋಡ್ತೇವೆ. ಅವನ ಕುರಿಗಳನ್ನ ಮೇಯಿಸ್ತಾನೆ. ಈಗ 3ನೇ ಅಧ್ಯಾಯಕ್ಕೆ ನಾವು ಬರುವಾಗ, ವಿಮೋಚನಾ ಕಾಂಡ 3ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಹೀಗೆ ಆರಂಭವಾಗ್ತದೆ. 3ನೇ ಅಧ್ಯಾಯದ 1ನೇ ವಾಕ್ಯ, ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬೆಂಬ ದೇವರ ಬೆಟ್ಟಕ್ಕೆ ಬಂದನು. ದೇವರು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಯಾವ ದೇವರು ಆರಂಭದಲ್ಲಿ 40 ವರ್ಷಗಳ ಕಾಲ ಫರೋಹನ ಅರಮನೆಯಲ್ಲಿ ಬೆಳೆಯುವಂತೆ ಮಾಡಿದನೋ, ಈಗ ಮುಂದಿನ 40 ವರ್ಷಗಳ ಕಾಲ ಇತ್ರೋನನ ಆಡುಗಳನ್ನು ಮೇಯಿಸೋದಕ್ಕೆ ಬಿಟ್ಟಿದ್ದಾನೆ. ಒಂದು ವೇಳೆ ನಮ್ಗೆ ಪ್ರಶ್ನೆ ಬರ್ಬೋದಲ್ಲ, ಅಂಥ ಸ್ಥಿತಿಯಲ್ಲಿ ಇದ್ದವನು ಈಗ ಯಾಕೆ ಈ ಸ್ಥಿತಿಗೆ ಬಂದೆಂಬುದಾಗಿ. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯಕ್ಕೆ ಬರುವಾಗ ಸ್ಟೇಫನನು ಈ ಮೋಶೆ ವಿಷಯವಾಗಿ ಸುಂದರವಾಗಿ ಪ್ರಸ್ತಾಪಿಸ್ತಾನೆ. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ ಅದರಲ್ಲಿ 21ನೇ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ, ಆಮೇಲೆ ಅವನನ್ನು ಹೊರಗೆ ಹಾಕಿದಾಗ ಫರೋಹನ ಮಗಳು ಅವನನ್ನು ಎತ್ತಿಕೊಂಡು ಹೋಗಿ ತನ್ನ ಮಗನಾಗಿ ಸಾಕಿದಳು. ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. ಇದರ ಅರ್ಥ ಏನಂತಂದ್ರೆ, ಬಹಳ ಸರಳವಾಗಿ ತಿಳ್ಕೋಬೇಕಾಗಿದ್ರೆ, ನಂತರದ ಫರೋಹ ಮೋಶೆಯಾಗಿ ಸಿದ್ಧವಾಗಿದ್ದ, ತಯಾರಾಗಿದ್ದ. ಹಿ ವಾಸ್ ಆಲ್ರೆಡಿ ಪ್ರಿಪೇರ್ಡ್ ಟು ಬಿ ದ ನೆಕ್ಸ್ಟ್ ಫ್ಯಾರೋ. ಅಷ್ಟು ಸಾಮರ್ಥ್ಯವುಳ್ಳಂಥ ವ್ಯಕ್ತಿ ಮೋಶೆ ಆಗಿದ್ದ. ಈಗ ಎಲ್ಲಿ ಬಂದಿದ್ದಾನಂತಂದ್ರೆ, ಕುರಿಗಳನ್ನು ಆಡುಗಳನ್ನು ಮೇಯಿಸೋದಕ್ಕೆ ಬಂದಿದ್ದಾನೆ. ನೋಡ್ರಿ, ನಾವು ನಮ್ಮ ಮಕ್ಕಳು ಬೈತೀವಲ್ಲ, ದನ ಮೇಯಿಸೋದಕ್ಕೆ ಹೋಗಿ ಎಂಬುದಾಗಿ. ಅದು ಅಲ್ಲ, ದೇವರು ಉದ್ದೇಶಪೂರ್ವಕವಾಗಿಯೇ ಈಗ ಆಡುಗಳನ್ನು ಮೇಯಿಸೋದಕ್ಕೆ ಮೋಶೆಯನ್ನು ಕರ್ಕೊಂಡು ಬಂದಿದ್ದಾನೆ. ಏನು ಕಾರಣ ಅಂತಂದ್ರೆ, ಪ್ರಿಯರೇ, ಮೋಶೆಯು ಐಗುಪ್ತ ಸಕಲ ವಿದ್ಯೆಗಳಲ್ಲಿ ಪರಿಣಿತನಾಗಿದ್ದಂಥ ವ್ಯಕ್ತಿ. ಒಂದು ವೇಳೆ ಆಗಲೇ ದೇವರು ಅವನಿಗೆ ತನ್ನ ಜನರನ್ನು ಬಿಡಿಸ್ಕೊಂಡು ಹೋಗುವಂಥ ಕೆಲಸವನ್ನು ನೇಮಿಸಿದರೆ ಸುಲಭವಾಗಿ, ಬಹಳ ಸುಲಭವಾಗಿ ತನ್ನ ವಾಕ್ಚಾತುರ್ಯದಿಂದಾಗಲಿ ತನ್ನ ಬುದ್ಧಿಗಳಿಂದಾಗಲಿ ಬಿಡಿಸ್ಕೊಂಡು ಬರ್ತಾ ಇದ್ದ. ಆದರೆ ದೇವರಿಗೆ ಅದು ಬೇಡವಾಗಿತ್ತು. ಇವತ್ತು ನಮಗೆ ಇದರಿಂದ ಪಾಠ ಏನಂತಂದರೆ, ನಮ್ಮ ಸ್ವಂತ ಜ್ಞಾನ, ನಮ್ಮ ಸ್ವಂತ ಬಲ, ನಮ್ಮ ಸ್ವಂತ ಪರಾಕ್ರಮದಿಂದ ದೇವರ ಕೆಲಸವನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟರೆ ದೇವರಿಗೆ ಅದು ಇಷ್ಟವಾಗುವುದಿಲ್ಲ. ಒಂದು ಕಡೆಗೆ ವಿಫಲರಾಗ್ತೇವೆ, ಇನ್ನೊಂದು ಕಡೆಗೆ ಅದು ದೇವರಿಗೆ ನೋವನ್ನು ಉಂಟು ಮಾಡ್ತದೆ. ಆದ ಕಾರಣ ಯಾವುದೇ ಕೆಲಸಕ್ಕೆ ನಾವು ಕೈ ಹಾಕಬೇಕಾಗಿದ್ದರೆ ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಂಡು, ನಮ್ಮನ್ನು ತಗ್ಗಿಸಿಕೊಂಡು ಆತನಿಗೆ ಒಳಗಾಗಿ ನಾವು ಕೆಲಸ ಮಾಡಬೇಕು. ಇದು ಎಲ್ಲ ಹಂತದವರಿಗೆ, ಎಲ್ಲ ಕ್ಷೇತ್ರದವರಿಗೆ ಇದು ಒಂದೇ ಒಂದು ನಿಯಮ. ಏನಂತಂದರೆ, ನಮ್ಮ ಸ್ವಂತ ಪರಾಕ್ರಮ, ನಮ್ಮ ಸ್ವಂತ ಜ್ಞಾನ ಏನೇ ಆಗಿದ್ರೂ ಕೂಡ ದೇವರ ಜ್ಞಾನದ ಮುಂದೆ ವಿಫಲವಾಗ್ತದೆ. ಇವತ್ತು ಎಷ್ಟು ಸಾರಿ ನಾವು ನಮ್ಮ ಸ್ವಂತ ಜ್ಞಾನದಿಂದ ಹೀಗೆ ಮಾಡಿದರೆ ಚೆನ್ನಾಗಿರ್ತದೆ, ಹಾಗೆ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಪ್ರಯತ್ನ ಮಾಡಿದ್ದೀವಿ ಪ್ರಿಯರೇ. ಇನ್ನೊಂದು ದೇವರ ವಾಕ್ಯದಲ್ಲಿ ಇನ್ನೊಂದು ಉದಾಹರಣೆ ನೋಡ್ತೇವೆ. ಏನಂತಂದರೆ, ದಾವಿದನಿಗೆ ಒಂದು ಉತ್ತಮ ಅಂತ ಆಲೋಚನೆ ಬರ್ತದೆ. ಏನಂತಂದರೆ, ದೇವರ ಮಂಜೂಷ ವೈರಿಗಳ ವಶವಾಗಿದೆ, ಅದನ್ನ ಈಗ ನಾನು ದೇವರ ನಗರಕ್ಕೆ ತರಬೇಕು. ಒಳ್ಳೆ ಉದ್ದೇಶ. ಹೋಗ್ತಾನೆ. ದೇವರ ವಾಕ್ಯ ಹೇಳ್ತದೆ, ಹೊಸತಾದಂಥ ಒಂದು ಎತ್ತಿನ ಬಂಡಿಯನ್ನು ಮಾಡಿ ಅದರ ಮೇಲೆ ಮಂಜೂಷವನ್ನು ಇಟ್ಟು ಅದನ್ನು ಸಾಗಿಸ್ಕೊಂಡು ಬರ್ತಾ ಇರ್ತಾನೆ. ಒಂದು ನಿರ್ದಿಷ್ಟವಾದಂಥ ಸ್ಥಳಕ್ಕೆ ಬರುವಾಗ ದೇವರ ವಾಕ್ಯ ಹೇಳ್ತದೆ, ಎತ್ತುಗಳು ಎಡವಿದ್ದರಿಂದ ಮಂಜೂಷದ ಪೆಟ್ಟಿಗೆ ಬೀಳುವ ಹಾಗಿತ್ತು. ಆಗ ಉಜ್ಜನು ಕೈ ಚಾಚಿ ಆ ಮಂಜೂಷ ಪೆಟ್ಟಿಗೆಯನ್ನು ಹಿಡಿದದ್ರಿಂದ ದೇವರ ಕೋಪ ಅವನ ಮೇಲೆ ಉರಿದು ಅವನು ಅಲ್ಲೇ ಹತನಾದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಉದ್ದೇಶ ಸರಿಯಾಗಿತ್ತು, ದೇವನಗರಕ್ಕೆ ಬರಬೇಕು. ಆದರೆ ಯಾಕೆ ದೇವರ ಕೋಪ ಅಲ್ಲಿ ಉರಿಯುತ್ತೆ ಅಂತ ನೋಡುವಾಗ ಅವರು ಪಾಲಿಸಿದಂಥ ಕ್ರಮ ತಪ್ಪಾಗಿತ್ತು. ದಾವಿದನು ತನ್ನದೇ ಆದಂಥ ಆಲೋಚನೆ ಮಾಡಿದ, ಉತ್ತಮ ಅಂತ ಆಲೋಚನೆ ಹೌದು, ಆದರೆ ದೇವರು ನೇಮಿಸಿದಂಥ ಕ್ರಮಕ್ಕೆ ವಿರುದ್ಧವಾಗಿತ್ತು. ಪೂರ್ವಕಾಲ ವೃತ್ತಾಂತದಲ್ಲಿ ನೋಡ್ತೇವೆ, ದೇವರು ಹಾಗೆ ಕೊಟ್ಟಂಥ ಕ್ರಮ ಆಗ ಅವನಿಗೆ ನೆನಪಾಗ್ತದೆ. ಓಬೇದೆದೋವನ ಮನೆಯಲ್ಲಿ ಮಂಜೂಷವನ್ನು ಇಟ್ಟಾಗ ದೇವರು ಆ ಕುಟುಂಬನ ಆಶೀರ್ವಾದ ಮಾಡ್ತಾನೆ. ಈಗ ದಾವಿದನಿಗೆ ತನ್ನ ತಪ್ಪು ನೆನಪಾಗಿ ದೇವರು ಹಾಕಿಕೊಟ್ಟಂಥ ಕ್ರಮ ನೆನಪಾಗ್ತದೆ. ಅದೇನಂತಂದರೆ, ಯಾವಾಗಾದರೂ ಸರಿ
ಯಾಜಕರು ಮಾತ್ರ ಹೊರಬೇಕಾಗಿದ್ದಂಥ ಮಂಜೂಷವನ್ನು ಈಗ ಯಾಜಕರ ಮೇಲೆ ಹೊರಿಸಿ ದೇವರ ಪಟ್ಟಣಕ್ಕೆ ತರ್ತಾನೆ ಪ್ರಿಯರೇ. ನೋಡ್ರಿ, ನಮ್ಮ ಸ್ವಂತ ಜ್ಞಾನ, ನಮ್ಮ ಸ್ವಂತ ಬಲ, ನಮ್ಮ ಸಾಮರ್ಥ್ಯ, ನಮ್ಮ ಐಶ್ವರ್ಯ, ನಮ್ಮ ವಿದ್ಯೆ ಏನೇ ಆಗಿದ್ರೂ ಕೂಡ ದೇವರ ಕಾರ್ಯಕ್ಕೆ ನಾವು ಕೈ ಹಾಕುವಾಗ ದೇವರ ಮೇಲೆ ಆತ್ಕೊಳ್ಬೇಕು ಪ್ರಿಯರೇ. ಮಕ್ಕಳನ್ನು ನಡೆಸುವುದಾಗಲಿ, ಯವನಸ್ತರ ಕೂಟವಾಗಲಿ, ಯಾವುದೇ ಆಗಿರಲಿ ಪ್ರಿಯರೇ, ಇವತ್ತು ನಾವು ದೇವರನ್ನು ಬಿಟ್ಟು ನಮ್ಮದೇ ಜ್ಞಾನ ಉಪಯೋಗ ಮಾಡಿಕೊಂಡ್ರೆ ವಿಫಲರಾಗ್ತೇವೆ, ದೇವರ ಕೋಪಕ್ಕೆ ಗುರಿಯಾಗ್ತೇವೆ. ಈಗ ಮೋಶೆ ಒಂದು ವೇಳೆ ತನ್ನ ಐಗುಪ್ತ ಜ್ಞಾನದಿಂದ ಬಿಡಿಸ್ಕೊಂಡು ಬರಲಿಕ್ಕೆ ಶಕ್ತನಾಗಿದ್ದ, ಆದರೆ ದೇವರಿಗೆ ಅದು ಮನಸ್ಸಿರಲಿಲ್ಲ. ಅವನನ್ನು ಹೊರಗಡೆ ಕರ್ಕೊಂಡು ಹೋದ. 40 ವರ್ಷಗಳ ಕಾಲ ಕುರಿಗಳನ್ನು ಮೇಯಿಸೋದಕ್ಕೆ ಬಿಟ್ಟ. ಕುರಿಗಳ ಭಾಷೆಯನ್ನು ಕಲಿಸೋದ್ರೊಳಗಾಗಿ ಐಗುಪ್ತದ ಜ್ಞಾನವನ್ನು ಸಂಪೂರ್ಣವಾಗಿ ಅವನ ಮನಸ್ಸಿನ ತೆಗೆದು ಹಾಕಿದ. ಕಂಪ್ಲೀಟ್ಲಿ ಹಿ ವಾಸ್ ಕ್ಲೀನ್ ಆಫ್ ಈಜಿಪ್ಷಿಯನ್ ನಾಲೆಜ್. ಐಗುಪ್ತದ ಸಕಲ ವಿದ್ಯೆಗಳನ್ನು ಅಳಿಸಿ ಹಾಕಿ ತನಗೆ ಬೇಕಾದಂಥ ರೀತಿಯಲ್ಲಿ ದೇವರು ಮೋಶೆಯನ್ನು ಸಿದ್ಧಪಡಿಸಿದ. 3ನೇ ವಾಕ್ಯದಲ್ಲಿ ಮುಂದೆ ನೋಡ್ತೇವೆ. 2ನೇ ವಾಕ್ಯಕ್ಕೆ 3ನೇ ಅಧ್ಯಾಯ 2ನೇ ವಾಕ್ಯ, ಮೋಚನ ಕಾಂಡ. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೆ ಇತ್ತು. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವನ್ನು ತಿಳ್ಕೊಳ್ಳುವೆನು ಅಂದುಕೊಂಡನು. ದೇವರು ಯಾವ ರೀತಿಯಲ್ಲಿ ಮೋಶೆಯನ್ನು ತನ್ನ ಬಳಿಗೆ ಕಳೀತದೆ ನೋಡ್ರಿ. ದೂರದಲ್ಲಿ ನೋಡ್ತಾನೆ, ಪೊದೆ ಉರಿತಾ ಇದೆ, ಸುಟ್ಟು ಹೋಗಲಿಲ್ಲ. ಯೆಹೋವನ ದೂತನು ಎಂಬುದಾಗಿ ಹೇಳುವಾಗ ಹಳೆ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕಾರ್ಯವನ್ನು ಯೆಹೋವನ ದೂತನಾಗಿ ಬಂದು ಮಾಡಿ ಹೋಗ್ತಾ ಇದ್ದ. ಈಗ ಮೋಶೆ ದಾರಿ ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾನೆ. 4ನೇ ವಾಕ್ಯ ಹೇಳ್ತದೆ, ಅವನು ದಾರಿ ಬಿಟ್ಟದ್ದನ್ನು ಯೆಹೋವನು ಕಂಡನು. ಮೊದಲು ಯಾರಿದ್ರು? ಯೆಹೋವನ ದೂತನು. ಈಗ ಯೆಹೋವನು ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು. ಅದಕ್ಕೆ ಅವನು ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರೆಗಳನ್ನು ತೆಗೆದು ಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಎಷ್ಟು ಸುಂದರವಾದಂಥ ವಿಷಯ ಪ್ರಿಯರೇ. ಕೆರೆಗಳನ್ನು ಹಾಕುವಂಥ ಉದ್ದೇಶ, ಒಂದು ವೇಳೆ ನಮ್ಮ ಈ ಕಾಲದಲ್ಲಿ ವಿಧ ವಿಧವಾದಂಥ ಕೆರೆಗಳನ್ನು ಹಾಕ್ತೇವೆ ಫ್ಯಾಷನ್ಗಾಗಿ. ಆದರೆ ಕೆರೆಗಳಿಗೆ ಇದ್ದಂಥ ಒಂದೇ ಒಂದು ಉದ್ದೇಶ ಏನಂತಂದರೆ, ಆದಾಮ ಹವ್ವರ ಅವಿಧೇಯತೆಯಿಂದ ಭೂಮಿಗೂ ಕೂಡ ಶಾಪ ಬಂದಿತ್ತು, ಕಳೆಗಳು ಮುಳ್ಳುಗಳು ಹುಟ್ಟಿದ್ದವು. ಆ ಶಾಪದಿಂದ ನಮ್ಮನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಕೆರೆಗಳನ್ನು ಹಾಕ್ಕೊಳ್ತಾ ಇದ್ವಿ, ಫ್ಯಾಷನ್ಗಾಗಿ ಅಲ್ಲ. ಈಗ ಮೋಶೆ ದೇವರ ಸನ್ನಿಧಾನದಲ್ಲಿ ನಿಂತಿರುವಾಗ ನಿನ್ನ ಕೆರೆಗಳನ್ನು ತೆಗೆದು ಹಾಕು. ಯಾಕಂತಂದ್ರೆ ದೇವರ ಸನ್ನಿಧಾನದಲ್ಲಿ ಆ ಶಾಪ ಇಲ್ಲ. ನಾವು ಕಳೆದ ಶ್ರಮವಾರಗಳ ದಿವಸಗಳಲ್ಲಿ ನಾವು ನೋಡಿದಂಥ ಆ ಒಂದು ಪ್ರಸ್ತಾಪಗಳು, ಪ್ರತಿಯೊಂದು ಪ್ರಸ್ತಾಪ ಏನಿತ್ತಂದರೆ, ಕ್ರೂಜಿತನಾದವನು ಅಂತಂದ್ರೆ ಲೋಕಾದಿಯಲ್ಲಿಯೇ ನಮಗೋಸ್ಕರ ಕೊಯ್ಯಲ್ಪಟ್ಟಂಥ ಕುರಿ ಆತನು. ಈಗ ದೇವರ ಸನ್ನಿಧಾನದಲ್ಲಿ ನಿಂತಿರುವಂಥ ಮೋಶೆಗೆ ಕೆರೆಗಳ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಕ್ರೂಜಿತನಾದವನು ಶಾಪವಾಗಿದ್ದಂಥ ಆ ಮುಳ್ಳುಗಳನ್ನು ತನ್ನ ತಲೆಯ ಮೇಲೆ ಹಾಕ್ಕೊಂಡ. ಪ್ರಿಯರೇ, ನನಗೆ ತಾಗಬೇಕಾಗಿದ್ದ ಆ ಶಾಪವನ್ನು ತಾನು ತನ್ನ ತಲೆಯ ಮೇಲೆ ಧರಿಸಿಕೊಂಡು ನನ್ನನ್ನು ನೀತಿವಂತನಾಗಿ ಮಾಡಿದ್ದಾನೆ. ಎಂಥ ಸುಂದರವಂತ ವಿಷಯ ಪ್ರಿಯರೇ. ಮೋಶೆಗೆ ದೇವರು ಹೇಳುವಂಥ ಮಾತು, ನಿನ್ನ ಕೆರೆಗಳನ್ನು ತೆಗೆದು ಹಾಕು. ಅಲ್ಲಿ ತ್ರಯೇಕ ದೇವರ ಒಂದು ಚಿತ್ರಣವನ್ನು ನೋಡ್ತೇವೆ. ಯೆಹೋವನ ದೂತನು, ಯೆಹೋವನ ಮಾತುಗಳು ಮತ್ತು ಉರಿಯುತ್ತಿರುವಂಥ ಬೆಂಕಿ, ಪವಿತ್ರಾತ್ಮನು. ಪ್ರಿಯರೇ, ಮುಂದೆ ಸಂಭಾಷಣೆ ಬೆಳೀತದೆ ದೇವರಿಗೂ ಮೋಶೆಗೂ. ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ, ಐಗುಪ್ತ ದೇಶಕ್ಕೆ ನೀನು ಹೋಗಬೇಕು. ಆಗಲೇ ಅಪೊಸ್ತಲ ಕೃತ್ಯ 7ರಲ್ಲಿ ನೋಡಿದೆವು. ಸಕಲ ಐಗುಪ್ತ ವಿದ್ಯೆಯಲ್ಲಿ ಪರಿಣಿತನಾದಂಥ ವ್ಯಕ್ತಿ ಈಗ ಹೇಳ್ತಿರುವಂಥ ಮಾತೇನೆಂದರೆ, ಸ್ವಾಮಿ, ನಾನು ಮಾತು ಬಲ್ಲವನಲ್ಲ. ಗಾಡ್ ವಾಸ್ ಸಕ್ಸಸ್ಫುಲ್. ಯಾವುದರಲ್ಲಿ ದೇವರು ಯಶಸ್ವಿಯಾಗಿದ್ದ ಅಂತಂದರೆ, ಅವನಲ್ಲಿದ್ದಂಥ ಐಗುಪ್ತದ ಜ್ಞಾನವನ್ನು ಸಕಲ ರೀತಿಯಲ್ಲಿ ತೆಗೆದು ಹಾಕಿ ಅವನನ್ನು ಖಾಲಿಯಾಗಿ ಮಾಡಿದ್ದ. ಗಾಡ್ ಮೇಡ್ ಹಿಮ್ ಪರ್ಫೆಕ್ಟ್ಲಿ ಎಂಟಿ. ತನ್ನ ಉದ್ದೇಶಕ್ಕೆ ಈಗ ಒಳಪಟ್ಟು ನಡೆಯುವಂತೆ ಮೋಶೆಯನ್ನು ಸಿದ್ಧ ಮಾಡಿದ್ದ. ಒಪ್ಕೊಳ್ತಾ ಇದ್ದೇನೆ, ನನಗೆ ಮಾತು ಬರೋದಿಲ್ಲ,
ತೊದಲು ನುಡಿಯೋನು ನಾನು. ದೇವ್ರು ಹೇಳ್ತಾರೆ, ನೀನು ಚಿಂತೆ ಮಾಡಬೇಡ, ನಿನ್ನ ಅಣ್ಣ ಬರ್ತಾ ಇದ್ದಾನೆ, ಅವನು ಮಾತಾಡ್ತಾನೆ, ಆದರೆ ನೀನು ನನ್ನನ್ನು ಪ್ರತಿನಿಧಿಸೋಕ್ಕೆ ಹೋಗ್ತೆ ಎಂಬುದಾಗಿ. ಮುಂದುವರೆದು ನಾವು ಹೀಗೆ ಮೋಶೆ ಜೀವಿತದಲ್ಲಿ ನೋಡ್ತಾ ಹೋಗುವಾಗ ದೇವರು ತಾನೇ ಮೋಶೆ ವಿಷಯದಲ್ಲಿ ಹೇಳಿದಂಥ ಮಾತೇನೆಂದರೆ, ಇಡೀ ದೇವರ ಮನೆಯಲ್ಲಿ ಅತಿ ಸಾತ್ವಿಕನಂತ ಒಬ್ಬನೇ ಒಬ್ಬ ವ್ಯಕ್ತಿ ಮೋಶೆ, ಅದರ ನಂತರ ಯೇಸು ಸ್ವಾಮಿ ಮಾತ್ರ. ಇಂಥ ಮೋಶೆಯನ್ನು ದೇವರು ಸಂಪೂರ್ಣವಾಗಿ ಮಾರ್ಪಡಿಸಿದ, ತನ್ನ ಚಿತ್ತಕ್ಕೆ ಒಳಪಡುವಂಥ ರೀತಿಯಲ್ಲಿ ಮಾರ್ಪಡಿಸಿದ. ನಿಜ, ಮೋಶೆ ಒಬ್ಬ ದೊಡ್ಡ ಹೀರೋ ಆಗಿದ್ದ ಅಲ್ಲಿ. ಯಾಕಂದರೆ 10 ಉಪದ್ರವಗಳು ನಡೀತು. ಒಂದು ವೇಳೆ ಮೋಶೆ ತನ್ನನ್ನು ಹೆಚ್ಚಿಸ್ಕೊಳ್ಬೋದಾಗಿತ್ತು, ಆದರೆ ಪ್ರತಿ ಸಾರಿ ಮೋಶೆ ದೀನನಾಗಿ ತನ್ನ ಕಾರ್ಯವನ್ನು ಮಾಡಿದ. 10ನೇ ಉಪದ್ರವ ಮಾಡಿದ ಮೇಲೆ ನಾವು ನೋಡ್ತೇವೆ, ಎಲ್ಲ 10 ಉಪದ್ರವಗಳು ಏನಂತಂದರೆ ಐಗುಪ್ತ ದೇಶದಲ್ಲಿ ಪ್ರಬಲವಾಗಿತ್ತಂತ ಎಲ್ಲ ದೇವತೆಗಳ ಮೇಲೆ ಜೀವ ಸ್ವರೂಪನಂತ ದೇವರು ಮಾಡಿದಂಥ ನೇರವಾದಂಥ ಹೋರಾಟವಾಗಿತ್ತು. ಕೊನೆಯ ಉಪದ್ರವ ಅದೇನಂತಂದರೆ ಫರೋಹನನ್ನೇ ಅವರು ದೇವರೆಂಬುದಾಗಿ ಆರಾಧನೆ ಮಾಡ್ತಾ ಇದ್ರು. ಆ ಫರೋಹನ ಮಗನನ್ನೇ ದೇವರು ಹತ ಮಾಡಿದ. ಇಸ್ರಾಯೇಲರಲ್ಲಿ ಯಾರು ಸಾಯಲಿಲ್ಲ, ರಾತ್ರಿಯೇ ಅವರನ್ನು ಅಲ್ಲಿಂದ ಹೊರಡಿಸಿಬಿಟ್ರು. ಮುಂದೆ ಮೋಶೆಯು ದೊಡ್ಡ ಇಸ್ರಾಯೇಲ್ ಸಮೂಹವನ್ನು ನಡೆಸಿಕೊಂಡು ಬರ್ತಾ ಇದ್ದಾನೆ. ದಾರಿಯುದ್ದಕ್ಕೂ ಅವರು ಅಪನಂಬಿಕೆಯಿಂದ ಗುಣಗುಟ್ಟುವುದನ್ನು ನೋಡ್ತೇವೆ. ಮೋಶೆ ಆದರೂ ದೇವರ ಮೇಲೆ ಸಂಪೂರ್ಣವಾಗಿ ಆತ್ಕೊಂಡಿದ್ದ. ಹಾಗಾದ್ರೆ ನಾವೀಗ ವಿಮೋಚನ ಕಾಂಡ 32ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಹೀಗೆ ನೋಡ್ತೇವೆ. 9ನೇ ವಾಕ್ಯ, 32ನೇ ಅಧ್ಯಾಯ 9ನೇ ವಾಕ್ಯ, ಅದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ, ಆದ ಕಾರಣ ನೀನು ನನ್ನನ್ನು ತಡೆಯಬೇಡ, ನನ್ನ ಕೋಪಾಗ್ನಿ ಉರಿಯಲಿ, ಅವರನ್ನು ಭಸ್ಮ ಮಾಡುವೆನು, ತರುವಾಯ ನಿನ್ನಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂದು ಹೇಳಿದನು. ಇವಾಗ ಎಕ್ಸಾಮ್ನಲ್ಲಿ ನಮ್ಗೆ ಕೊಡ್ತಾರಲ್ಲ, ಸಂದರ್ಭದೊಡನೆ ಸ್ಪಷ್ಟೀಕರಿಸಿರಿ, ಆನ್ಸರ್ ವಿತ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ನಾವು ಕೇಳಿಸ್ಕೊಂಡಂಥ ಪಾರಾಯಣ ವಾಕ್ಯ ಮೋಶೆ ಕೊಡುವಂಥ ಒಂದು ಉತ್ತರ. ಅದಕ್ಕೆ ಏನು ಪ್ರಶ್ನೆ ಆಗಿತ್ತಂದರೆ, ದೇವರು ಹೇಳ್ತಾ ಇದ್ದಾರೆ, ಇವ್ರನ್ನೆಲ್ಲ ನಾನು ಹತ ಮಾಡ್ತೇನೆ, ನಿನ್ನಿಂದ ಒಂದು ಸಂತಾನ ಉಂಟಾಗುವಂತೆ ಮಾಡಿ ಅವ್ರನ್ನಲ್ಲಿ ಕರ್ಕೊಂಡು ಹೋಗ್ತೇನೆ. ಈಗ ಮೋಶೆ ದೇವರೊಂದಿಗೆ ಯಾವ ಸ್ಥಾನಕ್ಕೆ ಬಂದಿದ್ದಾನಂತಂದರೆ, ಯಾವ ವಿಷಯದಲ್ಲಿ ಕೂಡ ಅವನು ತಲೆ ಕೆಡಿಸ್ಕೊಳ್ಳಿಲ್ಲ. ಅವನಿಗಿದ್ದಂಥ ಒಂದೇ ಒಂದು ಬಯಕೆ ದೇವರ ಪ್ರಸನ್ನತೆಯನ್ನು ಹುಡುಕುವಂಥದ್ದಾಗಿತ್ತು. ಎಷ್ಟು ದೇವರ ಪ್ರಸನ್ನತೆಯನ್ನು ಹುಡುಕಿ 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 ದೇವರೊಂದಿಗೆ ಅವನು ಹತ್ತಿರವಾಗಿದ್ದನಂತಂದರೆ, ನಾವು ಕೇಳಿಸ್ಕೊಂಡಂಥ ಆ ಇಡೀ ಪಾರಾಯಣ ವಾಕ್ಯ ಮೋಶೆ ದೇವರಿಗೆ ಬುದ್ಧಿ ಹೇಳ್ತಾ ಇದ್ದಾನೆ. ಇವತ್ತು ನಾವು ಯಾವ ಹಂತದಲ್ಲಿದ್ದೇವೆ ಪ್ರಿಯರೇ? ಪ್ರಾರ್ಥನೆ ಮಾಡ್ತೇವೆ, ನಿಜ, ಸತ್ಯವೇದ ಓದ್ತೇವೆ, ವಾರದಿಂದ ವಾರಕ್ಕೆ ಸಭೆಗೆ ಬರ್ತೇವೆ. ಒಬ್ಬ ವಿಶ್ವಾಸಿಯಾಗಿ ಕ್ರೈಸ್ತರಾಗಿ ಇವತ್ತು ಯಾವ ಹಂತದಲ್ಲಿ ನಾವಿದ್ದೇವೆ? ಮೊದಲೇ ದಿವಸ ಮಾಡಿದಂಥ ಅದೇ ಪ್ರಾರ್ಥನೆ ಇವತ್ತು ಕೂಡ ಮಾಡ್ತಾ ಇದ್ದೇವಾ? ಅಥವಾ ನಮ್ಮ ಪ್ರಾರ್ಥನೆಯಲ್ಲಿ ಬದಲಾವಣೆ ಉಂಟಾಗಿದೆಯಾ? ಮೊದಲೇ ದಿವಸ ಓದ್ತಿದ್ದಂಥ ಅದೇ ವಾಕ್ಯಗಳನ್ನು ಮತ್ತೆ ಸುಮ್ಮನೆ ಓದಿ ಮುಚ್ಚಿಡ್ತಾ ಇದ್ದೇವಾ? ಪ್ರಾರ್ಥನೆ ಮಾಡಿ ಒಂದು ವಾಕ್ಯವನ್ನು ತೆಗೆದು ಇದು ನನಗೆ ವಾಕ್ಯ ಎಂಬುದಾಗಿ ಹೇಳ್ತಾ ಇದ್ದೇವಾ? ಹುಷಾರಾಗಿರೋಣ ಪ್ರೇರೆ, ಕಡೇ ಕಾಲಗಳಲ್ಲಿದ್ದೇವೆ. ವಾಕ್ಯದ ಕೊರತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಪ್ರಸ್ತಾಪಿಸಿರುವಾಗ, ವಾಕ್ಯಕ್ಕೆ ಅಂತಂದರೆ ಪ್ರಿಂಟೆಡ್ ಮ್ಯಾಟ್ರಿಗೆ ಕೊರತೆ ಆಗಲಿಕ್ಕಿಲ್ಲ. ಈಗ ಬರೀ ಪ್ರಿಂಟೆಡ್ ಮ್ಯಾಟ್ರ್ ಅಷ್ಟೇ ಅಲ್ಲ, ನಮ್ಮ ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ಕೂಡ ಇವತ್ತು ಬೈಬಲ್ ಆ್ಯಪ್ ಇದೆ. ಬೈಬಲ್ ಹಿಡ್ಕೊಂಡು ಬರೋದಕ್ಕೆ ಕೆಲವು ಜನರಿಗೆ ನಾಚಿಕೆ. ಚರ್ಚ್ನಲ್ಲಿ ಮೊಬೈಲಲ್ಲಿ ಬೈಬಲ್ ನೋಡ್ತಾರೆ. ನೋಡ್ರಿ, ಸತ್ಯವೇದ, ಹೋಲಿ ಬೈಬಲ್, ಪವಿತ್ರ ಸತ್ಯವೇದ. ಆ ನಮ್ಮ ಮೊಬೈಲ್ ಹೋಲಿ ಮೊಬೈಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಹೊಲಸಾದಂಥ ಮೊಬೈಲ್. ಅದೇ ಮೊಬೈಲ್ನಲ್ಲಿ ಬೇಡವಾದಂಥ ಯೂಟ್ಯೂಬ್ ಚಿತ್ರಗಳನ್ನು ನೋಡ್ತೇವೆ. ಅದೇ ಮೊಬೈಲ್ನಲ್ಲಿ ಚರ್ಚ್ನಲ್ಲಿ ವಾಕ್ಯಗಳನ್ನು ನೋಡೋದು ಸರಿಯಾ? ಯೋಚನೆ ಮಾಡ್ಕೊಳ್ಳೋಣ. ಕಡೇ ದಿವಸಗಳಲ್ಲಿ ಇರುವಾಗ ಇವತ್ತು ದೇವರೊಂದಿಗಿನ ನಮ್ಮ ಸಂಬಂಧ ಹೇಗಿದೆ? ಮತ್ತೆ ದಾವೀದನ ವಿಚಾರಕ್ಕೆ ನಾವು ಬರೋಣ. ಸಮುವೇಲನು ಒಂದು ದಿವಸ ಬರ್ತಾನೆ, ಇಷಯನ ಕುಟುಂಬದೊಂದಿಗೆ ಯಜ್ಞವನ್ನು ಅರ್ಪಿಸೋದಕ್ಕೆ ಬರ್ತಾನೆ. ಆಗ ದೇವರ ಆಜ್ಞೆ ಪ್ರಕಾರ ಇಷಯನ ಮಕ್ಕಳಲ್ಲಿ ಒಬ್ಬರನ್ನ ಅವನು ಅಭಿಷೇಕ ಮಾಡೋದಕ್ಕೆ ಬಂದಿದ್ದ. ಇಷಯನ 7 ಮಕ್ಕಳು ಬರ್ತಾರೆ. ಮೊಟ್ಟ ಮೊದಲ ವ್ಯಕ್ತಿಯನ್ನು ನೋಡಿದಾಗ ಸಮುವೇಲ್ ಅಂದ್ಕೊಂತಾನೆ, ಇವನೇ ಮುಂದಿನ ಅರಸ ಎಂಬ. ಯಾಕಂದರೆ ಅವನು ಕೂಡ ಎತ್ತರವಾಗಿದ್ದ, ಚೆನ್ನಾಗಿದ್ದ. ಆದರೆ ದೇವ್ರು ಹೇಳ್ತಾರೆ, ಇವನನ್ನು ತಳ್ಳಿಬಿಟ್ಟಿದ್ದೇನೆ. ಮನುಷ್ಯರ ಹಾಗೆ ನಾನು ಹೊರಗಿನ ತೋರಿಕೆ ನೋಡುವವನಲ್ಲ, ಹೃದಯವನ್ನು ನೋಡ್ತೇನೆ ಎಂಬುದಾಗಿ ದೇವರು ಹೇಳಿದರು. 7 ಮಕ್ಕಳನ್ನು ನಿರಾಕರಣೆ ಮಾಡಿದರು.
ದೇವರು ಹೇಳಿ ಕಳಿಸಿದ ಮೇಲೆ ಸುಳ್ಳಾಡುವಂಥ ದೇವರಲ್ಲ. ಸಮುವೇಲ ಕೇಳ್ತಾನೆ, ಇಷ್ಟೇ ನಾನು ನಿನ್ನ ಮಕ್ಕಳು ಎಂದ ಹೇಳುವಾಗ, ಆಗ ಒಂದು ವೇಳೆ ನಾವು ಸುಮ್ಮನೆ ಓದಿ ಹೋಗ್ತೇವೆ, ಅದರಲ್ಲಿ ಒಂದು ಸ್ವಲ್ಪ ಇಮೋಷನ್ ಹಾಕಿ ಓದ್ಕೊಳ್ಳೋಣ ಪ್ರಿಯರೇ. ಹೇಗೆ ಹೇಳಿರ್ಬೋದು ಈಶೇನು ದಾವಿದನ ಕುರಿತು, ಹೇಗೆ ಹೇಳಿರ್ಬೋದು, ನಾಚಿಕೆ ಅಂತ ಹೇಳಿರ್ಬೋದು. ಯಾಕಂತಂದ್ರೆ ಸಮುವೇಲನಂತ ಪ್ರವಾದಿಯೊಂದಿಗೆ ಆ ದಿವಸದ ಅನ್ಯೋನ್ಯ ಭೋಜನದಲ್ಲಿ ದಾವಿದನನ್ನ ಸೇರಿಸಿಕೊಳ್ಳೋದಕ್ಕೆ ಮನಸ್ಸಿರಲಿಲ್ಲ. ಅವನನ್ನ ಕುರಿ ಕಾಯೋದಕ್ಕೆ ಹೊರಗೆ ಬಿಟ್ಟಿದ್ರು. ಇನ್ನೊಬ್ಬ ಇದ್ದಾನೆ, ಅವನಿಗೆ ಯೂಸ್ಲೆಸ್ ಇದ್ದಾನೆ, ಅವಮಾನದ ವ್ಯಕ್ತಿ ಅವನು, ಅವನನ್ನು ಅಲ್ಲಿ ಬಿಟ್ಟಿದ್ದೇವೆ. ಸಮುವೇಲ ಹೇಳ್ತಾನೆ, ಅವನನ್ನು ಬರೆದು ಕರೆಸೋದ್ರೊಳಗಾಗಿ ಅಷ್ಟರವರೆಗೆ ನಾನು ಕೂತ್ಕೊಳ್ಳೋದಿಲ್ಲ. ದಾವಿದ ಬರ್ತಾನೆ, ದೇವ್ರು ಹೇಳ್ತಾರೆ ಇವನನ್ನು ಅಭಿಷೇಕ ಮಾಡು. ಯಾಕೆ ದೇವರು ದಾವಿದನನ್ನು ಅಭಿಷೇಕ ಮಾಡಿದ್ರಂದ್ರೆ, ನಿರಾಕರಣೆಯಾಗಿ ಹೊರಗಡೆ ಬಿಟ್ಟಂಥ ದಾವಿದ, ಅವನ ಹೃದಯ ದೇವರೊಂದಿಗೆ ಒಂದಾಗಿತ್ತು ಪ್ರಿಯರೇ. ಜನರಿಂದ ದೂರ ಆಗಿದ್ದ, ಆದರೆ ದೇವರಿಗೆ ಸಮೀಪಸ್ಥನಾಗಿದ್ದ. ಇವತ್ತು ಅದು ಬಹಳ ಪ್ರಾಮುಖ್ಯವಾಗಿದೆ. ನಮಗೆಲ್ಲ ಸವಲತ್ತುಗಳಿವೆ ಪ್ರಿಯರೇ. ಒಂದು ವೇಳೆ ನಾವು ನಮ್ಮ ಮಕ್ಕಳಿಗೆ ಇವತ್ತು ಬೈಯುವಾಗ ಅಥವಾ ಬುದ್ಧಿ ಹೇಳುವಾಗ ಹೇಳ್ತೇವೆ, ನಾವು ಚಿಕ್ಕರಿರುವಾಗ ಭಾಳ ಕಷ್ಟ ಇತ್ತು, ಇವತ್ತು ಆ ಕಷ್ಟ ಅನುಭವಿಸಬಾರ್ದು ಎಂಬುದಾಗಿ ನಿಮಗೆಲ್ಲ ಕೊಡಿಸ್ತೇವೆ, ನಾವು ಹೇಳಿರ್ತೇವೆ ಪ್ರಿಯರೇ. ಯೋಚನೆ ಮಾಡ್ಕೋಣ, ಈ ದಿವಸಗಳಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲವನ್ನು ನಾವು ಕೊಡ್ತಾ ಇದ್ದೇವೆ. ದೇವರ ವಾಕ್ಯವನ್ನು ಸರಿಯಾಗಿ ಕೊಡ್ತಾ ಇದ್ದೇವಾ? ಮೋಶೆಗೆ ಮೊದಲಿನ ಕೆಲವು ವರ್ಷಗಳು ತಾಯಿ ಎಲ್ಲವನ್ನ ಕೊಟ್ಲು. ಅದಕ್ಕೆ ಮೋಶೆ ಎಲ್ಲವನ್ನು ತಿಳ್ಕೊಂಡವನಾಗಿದ್ದ. ಈಗ ಮೋಶೆ ದೇವರಿಗೆ ಬುದ್ಧಿ ಹೇಳುವಂಥ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಸ್ವಾಮಿ, ನೀನು ಮಾಡಿದಂಥ ವಾಗ್ದಾನ ನೆನಪು ಮಾಡ್ಕೋ, ಅಬ್ರಾಮ ಈಸಾಕೆ ಯಾಕೋಬರಿಗೆ ಮಾಡಿದಂಥ ವಾಗ್ದಾನ ನೆನಪು ಮಾಡ್ಕೋ. ನೀನು ಇಲ್ಲಿ ತಂದು ಇವ್ರನ್ನ ಹತ ಮಾಡಿದರೆ ಜನರು ಏನು ಅನ್ಕೊಳ್ತಾರೆ? ಅವರ ದೇವರಿಗೆ ಸಾಮರ್ಥ್ಯ ಇರಲಿಲ್ಲ, ಮಧ್ಯದಲ್ಲಿ ಅವ್ರನ್ನ ಸಾಯಿಸಿ ಹಾಕಿದ್ದಾರೆ ಅಂತ ಅಂದ್ಕೊಳ್ತಾರೆ. ದಯಮಾಡಿ ನಿನ್ನ ಮನಸ್ಸನ್ನು ಚೇಂಜ್ ಮಾಡಿಕೋ. ನೋಡ್ರಿ ಎಂಥ ಸಾಮೀಪ್ಯ ಪ್ರಿಯರೇ. ಅಷ್ಟಕ್ಕೆ ನಿಲ್ಲಿಲ್ಲ. ಮುಂದೆ ನಾವು 33ನೇ ಅಧ್ಯಾಯಕ್ಕೆ ಹೋಗುವಾಗ ಮೋಶೆ ಮತ್ತೆ ಕೇಳ್ತಾನೆ, ಸ್ವಾಮಿ, ನಾನು ನಿನ್ನ ಮಹಿಮೆನ ನೋಡಬೇಕೆಂಬುದಾಗಿ. ದೇವ್ರು ಹೇಳ್ತಾರೆ, ನನ್ನ ಮುಖವನ್ನು ನೋಡಿ ಯಾರೂ ಉಳಿದಿಲ್ಲ ಮೋಶೆ. ಆದ ಕಾರಣ ಬೆಟ್ಟದ ಮೇಲೆ ಬಾ, ನಿನಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡಿದ್ದೇನೆ. ನಾನು ದಾಟಿ ಹೋಗ್ತೇನೆ, ನನ್ನ ಹಿಂಭಾಗವನ್ನು ಮಾತ್ರ ನೋಡ್ಬೋದು. ಆ ಸಂದಿನಲ್ಲಿ ಮೋಶೆಯನ್ನು ಬಚ್ಚಿಟ್ಟು ದೇವರು ತಾನೇ ಅವನ ಮೇಲೆ ಕೈಯನ್ನಿಟ್ಟು ದಾಟಿ ಹೋಗ್ತಾನೆ, ಹಿಂಭಾಗವನ್ನು ನೋಡುವಂತೆ ಅನುಕೂಲ ಮಾಡಿಕೊಡ್ತಾನೆ. 34ನೇ ಅಧ್ಯಾಯಕ್ಕೆ ಬರುವಾಗ 6ನೇ ವಚನ ಹೀಗೆ ಹೇಳ್ತದೆ, ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯು ನಂಬಿಕೆ ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷಾಪರಾಧಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನೆಂಬುದಾಗಿ 1000 ವರ್ಷಗಳವರೆಗೆ ಆಶೀರ್ವಾದ ಉಂಟು ಮಾಡ್ತಾನೆ. 3-4 ತಲೆಮಾರುವರೆಗೆ ತಂದೆಗಳ ದೋಷ ಫಲ ಬರ್ತದೆ ಪ್ರಿಯರೇ. ಆದರೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಪೂರ್ವಜರ ದೋಷ, ಆ ಶಾಪ ನಮ್ಮ ಮೇಲೆ ಬರಬಾರ್ದೆಂಬುದಾಗಿ ಕಾಲವು ಪರಿಪೂರ್ಣವಾದಾಗ ಯೇಸು ಸ್ವಾಮಿ ಈ ಲೋಕಕ್ಕೆ ನಮಗೋಸ್ಕರ ಬಂದ. ನಮ್ಮನ್ನು ಹುಡುಕೊಂಡು ಬಂದಂಥ ಯೇಸು ಸ್ವಾಮಿ, ದೇವರ ವಾಕ್ಯ ಹೇಳ್ತದೆ, ಯಾರ್ಯಾರು ಆತನನ್ನು ನಂಬಿದರೋ, ಅಂದರೆ ಆತನನ್ನು ಅಂಗೀಕರಿಸಿಕೊಂಡರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ದೇವರ ಮಕ್ಕಳಾಗುವಾಗ ನಮ್ಮ ಪೂರ್ವಜರ ಶಾಪ ನಮಗೆ ಮುಟ್ಟೋದಿಲ್ಲ. ಹೀಗಾಗಿ ಕೃಪೆ ಹೆಚ್ಚಾಗಿದೆ ಎಂಬುದಾಗಿ ಇನ್ನೂ ಪಾಪ ಮಾಡುತ್ತಾ ಹೋಗೋಣವೇ? ಪೌಲನು ಕೇಳುವಂಥ ಪ್ರಶ್ನೆ ಯೋಚನೆ ಮಾಡ್ಕೋಣ ಪ್ರೇರೆ. ಇವತ್ತು ಬೆಳಗಿನ ಜಾವ ಮೋಶೆ ಜೀವಿತ ನಮಗೆ ಈ ಕ್ರಿಸ್ತಿಯ ಜೀವಿತದ ಹಂತಗಳಲ್ಲಿ ಒಂದೊಂದನ್ನು ತೋರಿಸಿಕೊಡ್ತಾ ಇದೆ. ಮೋಶೆ ಅಷ್ಟಕ್ಕೆ ನಿಲ್ಲಿಲ್ಲ. ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯದ 25ನೇ ವಾಕ್ಯಕ್ಕೆ ಬರುವಾಗ, ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ಕರ್ತನೇ, ನಾನು ಈ ಹೊಳೆಯನ್ನು ದಾಟಿ ಆಚೆ ಇರುವ ಒಳ್ಳೆಯ ದೇಶವನ್ನು, ಅಂದರೆ ಆ ಅಂದವಾದ ಬೆಟ್ಟದ ಸೀಮೆಯನ್ನು, ಲೆಬನೋನ್ ಪರ್ವತವನ್ನು ನೋಡುವುದಕ್ಕೆ ಅಪ್ಪಣೆಯಾಗಲಿ ಎಂದು ಭಿನ್ನಯಿಸಿದನು. ಆದರೆ ಯೆಹೋವನು ನಿಮ್ಮ ದೆಸೆಯಿಂದ ನನ್ನ ಮೇಲೆ ಕೋಪವುಳ್ಳವನಾಗಿ ನನ್ನ ಮನವಿಯನ್ನು ಕೇಳದೆ ಸಾಕು, ಇದರ ವಿಷಯದಲ್ಲಿ ಇನ್ನೂ ನನ್ನ ಸಂಗಡ ಮಾತಾಡಬೇಡ. ನೋಡ್ರಿ, ಒಂದು ಸಣ್ಣ ತಪ್ಪು ನಮ್ಮ ದೃಷ್ಟಿಗೆ ಹಾಗೆ ಕಾಣಬಹುದು ಮೋಶೆ ಮಾಡಿದ್ದು.
ಜನರು ಗುಣಗುಟ್ಟುತ್ತಾ ನೀರಿಲ್ಲ ಅಂತ ಹೇಳುವಾಗ ದೇವರ ಮುಂದೆ ಹೋಗಿ ಇವನು ಭಿನ್ನವಿಸ್ತಾನೆ. ದೇವರು ಹೇಳಿದಂಥ ಮಾತು, ನಾನು ಆ ಬಂಡೆ ಮೇಲೆ ನಿಂತ್ಕೊಳ್ತೇನೆ, ಬಂಡೆಯನ್ನು ಒಂದು ಸಾರಿ ಹೊಡಿ. ನೀರು ಬಂತು. ಮತ್ತೆ ಕೆಲವು ದಿವಸಗಳಲ್ಲಿ ನೀರಿಲ್ಲ ಅಂತ ಹೇಳುವಾಗ ಮತ್ತೆ ಅದೇ ರೀತಿಯಲ್ಲಿ ಮೋಶೆ ದೇವರ ಹತ್ರ ಹೋಗಿ ಕೇಳ್ಕೊಂಡ. ಈ ಸಾರಿ ದೇವರು ಹೇಳಿದಂಥ ಮಾತು, ನಾನು ಬಂಡೆ ಮೇಲೆ ನಿಲ್ತೇನೆ, ಈ ಸಾರಿ ನೀನು ಬರೀ ಮಾತನಾಡಬೇಕು. ಆದರೆ ಮೋಶೆಗೆ ಇಷ್ಟು ಕೋಪ ಬಂದಿತ್ತಂದರೆ ಅವನು ಬಂಡೆಯನ್ನು 2 ಸಾರಿ ಹೊಡಿತಾನೆ. ಮೋಶೆ ಯಾರು? ಜನರ ಮುಂದೆ ದೇವರನ್ನ ಪ್ರತಿನಿಧಿಸುತ್ತಿದ್ದಂಥ ಒಬ್ಬ ವ್ಯಕ್ತಿಯಾಗಿದೆ. ಅದಕ್ಕಾಗಿ 103ನೇ ಕೀರ್ತನೆ 7ನೇ ವಾಕ್ಯ ಹೀಗೆ ಹೇಳ್ತದೆ. 103ನೇ ಕೀರ್ತನೆಯ 7ನೇ ವಾಕ್ಯ, ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಮೋಶೆಗೆ ತನ್ನ ಮಾರ್ಗವನ್ನು ತೋರಿಸ್ತಾ ಇದ್ದ, ಇಸ್ರಾಯೇಲರು ಬರೀ ಕೃತ್ಯಗಳನ್ನು ನೋಡ್ತಾ ಇದ್ರು. ಈಗ ದೇವರನ್ನ ಕೋಪವಾಗಿ ಪ್ರತಿನಿಧಿಸಿದಂಥ ಮೋಶೆ ಆ ವಾಗ್ದಾನ ದೇಶಕ್ಕೆ ಕಾಲಿಡಲಿಕ್ಕೆ ಆಸ್ಪದವಾಗಲಿಲ್ಲ. ದೇವರು ಹೇಳ್ತಾರೆ, ಸಾಕು, ಅದರ ಬಗ್ಗೆ ಮಾತನಾಡಬೇಡ. ಮುಂದೆ ನಾವು ನೋಡ್ತೇವೆ, ಆ ಬೆಟ್ಟದ ಮೇಲೆ ತನ್ನ ಪ್ರಾಣವನ್ನು ಬಿಡ್ತಾನೆ. ದೇವರು ಮೋಶೆಯನ್ನ ಅಲ್ಲೇ ಸಮಾಧಿ ಮಾಡಿದೆಂಬುದಾಗಿ ಇವತ್ತಿನವರೆಗೆ ಅದು ಯಾರಿಗೂ ಸಿಗಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರೇರೆ. ಆದರೆ ಯೂದನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ, ಸೈತಾನನು ಮೋಶೆಯ ದೇಹಕ್ಕೋಸ್ಕರ ಅಲ್ಲಿ ವಾಗ್ವಾದ ಮಾಡ್ತಾ ಇದ್ದಾನೆ. ವಾಗ್ವಾದ ಮಾಡುವಾಗ ಪ್ರಧಾನ ದೂತ ಹೇಳ್ತಾ ಇದ್ದಾನೆ, ದೇವರೇ ನಿನ್ನನ್ನು ಖಂಡಿಸಲಿ ಎಂಬುದಾಗಿ. ಯಾಕೆ ಸೈತಾನನು ಮೋಶೆಯ ಶರೀರಕ್ಕೋಸ್ಕರ ಹೋರಾಡ್ತಾ ಇದ್ದಾನೆ? ಒಂದು ವೇಳೆ ಆ ಮೋಶೆ ಶರೀರ ಸಿಕ್ಕರೆ ಆ ಮೋಶೆ ಶರೀರವನ್ನು ಕೂರಿಸಿ ಇವನೇ ದೇವರು ಎಂಬುದಾಗಿ ಸೈತಾನನು ಜನರ ಮುಂದೆ ಪ್ರದರ್ಶನ ಮಾಡ್ತಾನೆ. ಜನರು ಅದಕ್ಕೆ ಬಾಗ್ತಾರೆ. ಇವತ್ತು ಅದೇ ಸ್ಥಿತಿ ನಡೀತಾ ಇದೆ ಪ್ರಿಯರೇ. ದೇವರ ಹೆಸರನ್ನ ಹೇಳಿಕೊಂಡು ಬೇಡವಾದಂಥ ಎಲ್ಲ ರೀತಿಯಂಥ ಆರಾಧನೆಗಳು ಇವತ್ತು ನಡೀತಾ ಇದೆ. ಬಹಳ ಜಾಗರೂಕತೆಯಿಂದ ಇರುವಂಥ ಸಮಯದಲ್ಲಿ ನಾವಿದ್ದೇವೆ. ಆ ಕೊನೆಯ ಸಾರಿ ಕೇಳ್ತಾನೆ, ಆ ಅಂದವಾದ ಬೆಟ್ಟದ ಸೀಮೆಯನ್ನು ನೋಡಬೇಕೆಂಬುದಾಗಿ ದೇವರು ಅನುಮತಿಸಲಿಲ್ಲ. ಅದಕ್ಕಂತ ಹೇಳಿ ದೇವರು ಕೋಪದಿಂದ ಇದ್ದಾನೆ ಎಂದಾಗ ಅಲ್ಲ, ದೇವರು ತನ್ನ ಮಹಾಕೃಪೆಯಿಂದ ಮೋಶೆಯ ಜೀವಿತದಲ್ಲಿ ನಾವು ನೋಡ್ತೇವೆ. ಲೂಕನ ಸುವಾರ್ತೆಯಲ್ಲಿ 6 ದಿವಸಗಳಾದ ಮೇಲೆ ಯೇಸುಸ್ವಾಮಿ ಪೇತ್ರ, ಯೋಹಾನ, ಯಾಕೋಬರನ್ನು ಕರೆದುಕೊಂಡು ಬೆಟ್ಟವನ್ನೇರಿ ಪ್ರಾರ್ಥಿಸುವಾಗ ಅವನ ಬಟ್ಟೆಗಳೆಲ್ಲ ರೂಪಾಂತರವಾಯಿತು, ಮುಖವು ಪ್ರಕಾಶಿಸಿತು. ಮೋಶೆ ಮತ್ತು ಎಲಿಯ ಬಂದು ಯೇಸುವಿನೊಂದಿಗೆ ಮಾತನಾಡ್ತಾ ಇರೋದನ್ನು ಪೇತ್ರ ಗುರುತಿಸ್ತಾನೆ ಪ್ರಿಯರೇ. ಯಾವ ದೇವರು ಶಾರೀರಿಕವಾಗಿ ಮೋಶೆಯನ್ನು ತಡೆದನೋ, ಈಗ ಯೇಸುವಿನ ಸಮಯದಲ್ಲಿ ಆ ಸುಂದರವಾದಂಥ ಬೆಟ್ಟದ ಮೇಲೆ ಯೇಸುವಿನೊಂದಿಗೆ ಮಾತನಾಡಲು ಮೋಶೆಯನ್ನು ಕರ್ಕೊಂಡ್ಬರ್ತಾ ಇದ್ದಾನೆ. ಹಾಗಾದರೆ ಪ್ರಿಯರೇ, ಇವತ್ತು ಬೆಳಗಿನ ಜಾವ ಮೋಶೆಯ ಜೀವಿತದ ಮೂಲಕ ನಾವೇನೇನು ಕಲ್ತ್ಕೊಳ್ತೇವೆ? ಅನೇಕ ವರ್ಷಗಳಿಂದ ಕ್ರೈಸ್ತರಾಗಿರ್ಬೋದು, ಚಿಕ್ಕ ಮಕ್ಕಳು VBS ಇದ್ದಾರೆ. ಎಲ್ಲರ ಈ ಹಂತಗಳನ್ನು ನಾವು ನೋಡುವಾಗ ದೇವರು ನಮ್ಮಿಂದ ಉದ್ದೇಶಿಸುವಂಥ ಒಂದೇ ಸಂಗತಿ ಏನಂತಂದರೆ ಆತನೊಂದಿಗಿನ ನಿಕಟವಾದಂಥ ಸಂಬಂಧ. ಇವತ್ತು ಆತನೊಂದಿಗೆ ನಮ್ಮ ಸಂಬಂಧ ಹೇಗಿದೆ? ಮೋಶೆಯ ಹಾಗೆ ನಾವು ದೇವರೊಂದಿಗೆ ಧೈರ್ಯವಾಗಿ ಮಾತನಾಡಲು ಶಕ್ತರಾಗಿದ್ದೇವೋ? ಅನೇಕ ಸಾರಿ ನಮ್ಮ ಪಾಪ ನಮ್ಮ ಕಣ್ಣು ಮುಂದೆ ಬಂದು ದೇವರೊಂದಿಗಿನ ಆ ಸಂಪರ್ಕದಲ್ಲಿ ನಮ್ಮನ್ನು ದೂರ ತಳ್ಳುವಂಥದ್ದಾಗಿದೆ. ಆದ್ದರಿಂದ ಇಬ್ರಿಯ ಗ್ರಂಥಕರ್ತನ ಹೇಳ್ತಾನೆ, ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಯಾಕಂತಂದರೆ ಯೇಸುಸ್ವಾಮಿ ತಾನೇ ತನ್ನ ಶರೀರವನ್ನು ಹರಿಯುವುದರ ಮೂಲಕ ನಮಗೋಸ್ಕರ ಆ ಪವಿತ್ರ ಸ್ಥಾನದೊಳಗೆ ಪ್ರವೇಶ ದ್ವಾರವನ್ನು ಉಂಟು ಮಾಡಿದ್ದಾನೆ. ದೇವರ ಪರಿಶುದ್ಧ ನಮಗೆ ಸ್ತೋತ್ರವಾಗಲಿ. ಮೋಶೆಯ ಜೀವಿತ ಇವತ್ತು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಪ್ರೀತಿಯೊಳ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಮೋಶೆಯ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಂಥ ಒಬ್ಬ ದೀನನಾದಂಥ ಸಾತ್ವಿಕನಾದಂಥ ವ್ಯಕ್ತಿ ಎಂಬುದಾಗಿ ನೀನು ಮೋಶೆಯ ವಿಷಯದಲ್ಲಿ ಸಾಕ್ಷಿ ನುಡಿದಿ ಸ್ವಾಮಿ. ಇವತ್ತು ನಮ್ಮ ವಿಷಯದಲ್ಲಿ ನೀನು ಏನು ಹೇಳ್ಬೋದು ಸ್ವಾಮಿ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂತೆ ನೀನು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಮೋಶೆಯ ಹಾಗೆ ಸ್ವಾಮಿ ನಿನ್ನ ಪ್ರಸನ್ನತೆಯನ್ನು ಬಯಸುವಂಥ ವ್ಯಕ್ತಿಗಳು ನಾವಾಗಿರಲು ಸಹಾಯ ಮಾಡು. ಕೇವಲ ನಮ್ಮ ಆರಾಧನೆಗಳಲ್ಲಿ ಹಾಡೋದು ಮಾತ್ರವಲ್ಲ ಸ್ವಾಮಿ, ಅದು ನಮ್ಮ ಜೀವಿತದ ಒಂದು ದೊಡ್ಡ ಬಯಕೆ ಆಗಿರಲಿ. ಅನುದಿನವೂ ನಾವು ನಿನ್ನ ಪ್ರಸನ್ನತೆಯಲ್ಲಿ ಇರುವಂತೆ ನಮಗೆ ಸಹಾಯ ಮಾಡಿ ನಡೆಸು. ನಮ್ಮಲ್ಲಿರುವಂಥ ಕುಂದುಕೊರತೆಗಳನ್ನು ದಯವಿಟ್ಟು ತೆಗೆದು ಹಾಕು ಸ್ವಾಮಿ. ಇಂದಿನಿಂದ ಮುಂದೆ ಅಪ್ಪ, ಈ ಕಡೇ ದಿವಸಗಳಲ್ಲಿ
ನಾವು ನಿನಗೋಸ್ಕರ ಇನ್ನೂ ಬಲವಾದಂಥ ಸಾಕ್ಷಿಗಳಾಗಲು ನಮಗೆ ಸಹಾಯ ಮಾಡು. ಯೇಸುವಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಕರ್ತನಲ್ಲಿ ಪ್ರಿಯರೇ, ಮೋಶೆಯ ಜೀವಿತದ ಮೂಲಕ, ಮೋಶೆಯ ಜೀವಿತದಲ್ಲಿ ನಡೆದಂಥ ಘಟನೆಗಳು ನಮ್ಮ ಜೀವಿತಕ್ಕೆ ಯಾವ ರೀತಿ ಅನ್ವಯವಾಗ್ತವೆ ಅನ್ನುವಂಥ ವಿಚಾರದಲ್ಲಿ ಸುಂದರವಾದ ಸಂದೇಶವನ್ನು ಕೊಟ್ಟಂಥ ಸೋದರರಾದಂಥ ಜೇಮ್ಸ್ ಮುತ್ತಲ್ಗೇರಿ ಅವರಿಗೆ ನಾನು ನಮ್ಮ ಸಭೆ ಮತ್ತು ಸಭಾಪಾಲನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕಡೆಯದಾಗಿ ನಾವು ಎದ್ದು ನಿಂತುಕೊಂಡು ಸಂಗೀತಗಳಲ್ಲಿ 273ನೆಯ ಸಂಗೀತವನ್ನ ನಾವು ರಾಗ ಮಾಡೋಣ. ಸಂಗೀತಗಳಲ್ಲಿ 273, ಕೈ ಹಿಡಿ ದೇವರೇ ನೀ ಬಿಡಬೇಡ ಅಯ್ಯ ನನ್ನನ್ನು ಕಡೆಗೆ, ಸೌಭಾಗ್ಯ ಕೈದಿಸಯ್ಯ ಅನಾದಿ ಭಾಸ್ಕರ ಅನಂತ ಪ್ರೀತಿಯೇ ಕೃಪಾಳು ಒಡೆಯ ಕೈ ಹಿಡಿ ದೇವರೇ. 1, 3 ಮತ್ತು 5ನೇ ಚರಣಗಳನ್ನು ಮಾತ್ರ ನಾವು ರಾಗ ಮಾಡೋಣ. ಕರ್ತನ ಪ್ರಾರ್ಥನೆ ಮತ್ತು ಆಶೀರ್ವಚನ ನಂತರ ಸಂಗೀತಗಳಲ್ಲಿ 267ನೇ ಸಂಗೀತದ 5ನೇ ಚರಣವನ್ನು ಹಾಡಿಕೊಂಡು ಸಮಾಧಾನದಿಂದ ನಮ್ಮ ಮನೆಗಳಿಗೆ ತೆರಳೋಣ. 267ನೇ ಸಂಗೀತದ 5ನೇಯ ಚರಣವನ್ನು ಹಾಡಿಕೊಂಡು ನಾವು ಸಮಾಧಾನದಿಂದ ನಮ್ಮ ಮನೆಗಳಿಗೆ ತೆರಳೋಣ. ಈಗ ನಮ್ಮ ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವೆಲ್ಲರೂ ಭಕ್ತಿ ಭಾವದಿಂದ ಒಂದೇ ಮನಸ್ಸಾಗಿ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನವೇ ಸ್ವಾಮಿ, ಆಮೇಲೆ. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ, ಶಾಂತಿ, ಸಮಾಧಾನ ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಆಮೆನ್.